ರೇಣುಕಾಸ್ವಾಮಿ ಕೊಲೆ ಹೇಗಾಗಿತ್ತು, ಡಿ ಗ್ಯಾಂಗ್ನ ಆ ಕ್ರೌರ್ಯ ಹೇಗಿತ್ತು, ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇದುವರೆಗೂ ಇಟ್ಕೊಂಡ್ಬಂದಿದ್ದೀವಿ. ಇನ್ನಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಡಿ ಗ್ಯಾಂಗ್ನ ಕ್ರೌರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ. ನ್ಯೂಸ್ 18 FSL ವರದಿಯಲ್ಲಿ ಸ್ವಾಮಿ ಸಾವಿನ ಸೀಕ್ರೆಟ್ ಇರುವಂಥದ್ದು, FSL ರಿಪೋರ್ಟ್ ಇದೆಯಲ್ಲ, ಅದು ನಿನ್ನೆ ಪೊಲೀಸರ ಕೈ ಸೇರಿದೆ. ಆ FSL ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಈ 17 ಜನ ಆರೋಪಿಗಳ ಭವಿಷ್ಯ ಅಡಕ ಆಗಿರುವಂಥದ್ದು FSL ರಿಪೋರ್ಟ್ನಲ್ಲೇ. ಬಿಕಾಸ್ ಅವೆಲ್ಲವೂ ಕೂಡ ಟೆಕ್ನಿಕಲ್ ಸಾಕ್ಷ್ಯಗಳು. ಅವರಿದ್ರ ಇಲ್ವಾ, ಅವರ ಪಾತ್ರ ಯಾವ ರೀತಿಯಾಗಿತ್ತು, 17 ಜನರದ್ದು. ಹಾಗೆ ಕೆಲವರ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇತ್ತಲ್ಲ, ದರ್ಶನ್ ಸೇರಿದಂತೆ ಇನ್ನು ಕೆಲವರ ಮೇಲೆ ಅವರ ಬಟ್ಟೆಯ ಮೇಲೆ ಅಂದರೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇತ್ತು. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಎವಿಡೆನ್ಸ್ಗಳು ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಅವರಲ್ಲಿದ್ದರು, ಇವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಆ ರಿಪೋರ್ಟ್ಗಳೆಲ್ಲವೂ ಕೂಡ ಪೊಲೀಸರ ಕೈ ಸೇರಿದೆ. ಸೊ ಆ ಘೋರಾತಿ ಘೋರ ಕೊಲೆ ಯಾವ ರೀತಿಯಾಗಿ ಆಯಿತು ಹಾಗಾದ್ರೆ, ನ್ಯೂಸ್ 18ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಮರಣೋತ್ತರ ವರದಿ, FSL ವರದಿಯ ಸೀಕ್ರೆಟ್ ಬೆಚ್ಚಿ ಬೀಳುವಂತಿದೆ ಸ್ವಾಮಿಯ ಕೊಲೆ ಕೃತ್ಯ. ನಳ್ಳಿ ಪ್ರಾಣವನ್ನ ಬಿಟ್ಟಿದ್ದಂತ ರೇಣುಕಾಸ್ವಾಮಿ. ಹಲ್ಲೆಯಿಂದ ಎದೆಯ ಎಲುಬು ಮುರಿತ ಆಗಿದೆ. ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಹಲ್ಲೆಯಿಂದ ಎದೆಯ ಎಲುಬುನೇ ಮುರಿದೋಗಿರುವಂಥದ್ದು. ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನುವಂಥದ್ದಕ್ಕೆ ಅದೊಂದು ಸಾಕ್ಷ್ಯ. ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರುವಂಥದ್ದು ಬೆಳಕಿಗೆ ಬಂದಿದೆ. ಆ ಮೂಳೆ ಮುರ್ಕೊಂಡು ಶ್ವಾಸಕೋಶಕ್ಕೆ ಚುಚ್ಚಿದೆ. ರೇಣುಕಾಸ್ವಾಮಿ ಮೊಣಕಾಲು ಮೂಳೆ ಕೂಡ ಮುರಿತ ಆಗಿರುವಂಥದ್ದು. ಕೈ ಕಾಲು ಎದೆ ಭಾಗಕ್ಕೆಲ್ಲ ಚೆನ್ನಾಗಿ ಒದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಎಲ್ಲ ಪಾರ್ಟ್ಸ್ಗಳು ಆಲ್ಮೋಸ್ಟ್ ಮುರಿದೋಗಿದೆ. ಸ್ವಾಮಿ ಬಲಗಣ್ಣಿಗೆ ಗಂಭೀರವಾದಂಥ ಗಾಯ ಆಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ತಲೆ ಮತ್ತು ಮೆದುಳಿಗೆ ಗಂಭೀರವಾದಂಥ ಗಾಯ ಆಗಿರುವಂಥದ್ದು, ಮೆದುಳಿನಿಂದ ರಕ್ತಸ್ರಾವ ಆಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಯಾವ ರೀತಿಯ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ರು, ತಮ್ಮ ಕ್ರೂರತ್ವವನ್ನು ತೋರಿಸಿದ್ರು. ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮೃಗೀಯ ವರ್ತನೆ ಇತ್ತು ಆ ಗ್ಯಾಂಗ್ನದ್ದು ಅನ್ನೋದಕ್ಕೆ ಈ FSL ರಿಪೋರ್ಟ್ಗಳು ಸ್ಪಷ್ಟವಾದಂಥ ಸಾಕ್ಷ್ಯವನ್ನೇ ಹೇಳ್ತಾ ಹೋಗ್ತವೆ. ಶವವನ್ನ ಪ್ರಾಣಿಯಂತೆ ಎಳೆದೊಯ್ದಿದ್ರು. ನಂತರ ಕಾರಿನ ಡಿಕ್ಕಿಗೆ ಶವವನ್ನ ಎಸ್ದಿದ್ರು ಆರೋಪಿಗಳು. ಯಾವಾಗ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಯ್ತು, ಅಲ್ಲಿಂದ ದರ ಅಂತ ಆತನ ಬಾಡಿಯನ್ನು ಎಳ್ಕೊಂಡು ಹೋಗಿ ಕಾರೊಳಗೆ ಎಸ್ದಿದ್ರು. ಈ ವೇಳೆ ಸ್ವಾಮಿ ತಲೆ ಮೆದುಳಿಗೂ ಕೂಡ ಗಾಯ ಆಗಿದೆ. ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದ ರೇಣುಕಾಸ್ವಾಮಿ. ಈ ಸಂದರ್ಭದಲ್ಲಿ ಎಸ್ದಾಗ ಆ ಗಾಡಿ ಅಂದ್ರೆ ಡಿಕ್ಕಿಗೆ ಎಸದ್ರಲ್ಲ, ಆ ಗಾಡಿಗೆ ಒಡ್ಕೊಂಡು ಅಲ್ಲಿಂದ ರಕ್ತಸ್ರಾವ ಕೂಡ ಆಗಿತ್ತಂತೆ. ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿ ರಕ್ತದ ಕಲೆ ಪತ್ತೆ ಆಗಿರುವಂಥದ್ದು. ದರ್ಶನ್ ಸೇರಿ 6 ಆರೋಪಿಗಳ ಬಟ್ಟೆ ಮೇಲೆ ಕಲೆ ಇದೆ. ಆ ರಕ್ತ ಇತ್ತು. 6 ಆರೋಪಿಗಳ ಬಟ್ಟೆ ಮೇಲೆ ರಕ್ತ ಇರುವಂಥದ್ದು ಗೊತ್ತಾಗಿದೆ. ಸ್ವಾಮಿ ರಕ್ತ ಅನ್ನುವಂಥದ್ದು FSL ವರದಿಯಲ್ಲಿ ದೃಢ ಆಗಿದೆ. ಅದನ್ನ FSL ಅಧಿಕಾರಿಗಳು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ರೇಣುಕಾಸ್ವಾಮಿಯ ರಕ್ತ ಅಂತ. ದರ್ಶನ್, ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ 6 ಜನರ ಬಟ್ಟೆ ಮೇಲೆ ಸ್ವಾಮಿ ರಕ್ತದ ಕಲೆಗಳಿರುವಂಥದ್ದು. ಇವರೆಲ್ಲರೂ ಸೇರಿ ಹೊಡೆದಿದ್ದಾರೆ ಅಂತಲ್ಲ. ಈ 6 ಜನರ ಹೆಸರು ಹೇಳಿದ್ವಲ್ಲ, ಇದರಲ್ಲಿ ಒಂದು 3 ಜನ ಶವ ವಿಲೇವಾರಿ ಮಾಡುವಂತ ಜವಾಬ್ದಾರಿಯನ್ನು ಮಾತ್ರ ಹೊತ್ತಿದ್ದಂಥವ್ರು. ಅವರು ಹಲ್ಲೆ ಮಾಡಿದಂಥವ್ರು ಅಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಆ ಶವವನ್ನ ಸಾಗಿಸುವ ಸಂದರ್ಭದಲ್ಲಿ ಒಂದು 3 ಜನರ ಮೇಲೆ ರಕ್ತದ ಕಲೆ ಇದ್ರೆ, ಇನ್ನ ಉಳಿದಂತ ಈಗ ದರ್ಶನ್ ಆಗಿರ್ಲಿ, ಇನ್ನೊಂದು 3 ಜನ ಇದಾರಲ್ಲ, ಅವರು ಹಲ್ಲೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ರಕ್ತ ಚಿಮ್ಮಿರುವಂಥ ಸಾಧ್ಯತೆ ಇದೆ. ಅದಕ್ಕೆ ಪೊಲೀಸರು ಆ ಒಂದು ರಿಪೋರ್ಟ್ ಅನ್ನ ಕೂಡ ಕೇಳಿದ್ದಾರೆ. ಅಂದ್ರೆ ಎಷ್ಟು ಫೋರ್ಸ್ ಅಲ್ಲಿ ಆ ಒಂದು ರಕ್ತ ಆರಿದೆ ಅವ್ರ ಮೇಲೆ, ಯಾವ ಸಂದರ್ಭದಲ್ಲಿ ಆ ರಕ್ತದ ಕಲೆ ಆಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತೊಂದು FSL ಕ್ಲಾರಿಟಿಯನ್ನು ಕೂಡ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಈಗ ಆಲ್ರೆಡಿ ಸುಮಾರು 10 ರಿಪೋರ್ಟ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನಾ FSL ರಿಪೋರ್ಟ್ನಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಹೋಗ್ತೀನಿ, ನಿಮಗೆ ತೋರಿಸ್ತಾ ಇದ್ದೀವಿ. ತಲೆ ಮತ್ತು ಮೆದುಳಿಗೆ ಗಂಭೀರವಾದಂಥ ಗಾಯ ಆಗಿರುವಂಥದ್ದು, ಎದೆಯ ಎಲುಬು ಮುರಿತ ಆಗಿರುವಂಥದ್ದಾಗಿರ್ಬೋದು. ಅದು ಮುರಿತ ಆಗಿ ಶ್ವಾಸಕೋಶಕ್ಕೆ ಚುಚ್ಚಿರುವಂಥದ್ದು. ಶ್ವಾಸಕೋಶಕ್ಕೆ ಪಕ್ಕೆಲುಬು ಚುಚ್ಚಿ ನಂತರ ಸಾವನ್ನಪ್ಪಿದ್ದಾರೆ. ಮೊಣಕಾಲು ಮೂಳೆ ಕೂಡ ಮುರಿತ ಆಗಿದೆ. ಈ ರೀತಿಯಾಗಿ FSL ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತದೆ. ಈ FSL ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ವ್ಯಕ್ತಿಗಳ ಪಾತ್ರ ಯಾವ ರೀತಿಯಾಗಿತ್ತು,
ಹಾಗೆ ಯಾರ್ಯಾರು ಇದ್ರೂ ಆ ಸಂದರ್ಭದಲ್ಲಿ ನಾನು ಟೆಕ್ನಿಕಲ್ ಎವಿಡೆನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಸಾಕ್ಷಿಗಳ ಹೇಳಿಕೆ ಏನೇ ಇದ್ರೂ ಕೂಡ, CCTV ದೃಶ್ಯಾವಳಿಗಳು ಏನೇ ಇದ್ರೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನುವಂಥದ್ದು ಮತ್ತಷ್ಟು ಪ್ರಬಲವಾಗಿ ಅವರ ಈ ಒಂದು ಕೃತ್ಯ ಇದೆಯಲ್ಲ, ಇವರೆಲ್ಲರೂ ಕೂಡ ಪಾಲುದಾರರು ಅನ್ನುವಂಥದ್ದನ್ನ ಮತ್ತಷ್ಟು ಗಟ್ಟಿಯಾಗಿ ಹೇಳುವಂಥ ಪ್ರಬಲ ಸಾಕ್ಷ್ಯಗಳಾಗ್ತವೆ. ಸೊ ಹೀಗಾಗಿ FSL ರಿಪೋರ್ಟ್ಗಳೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. FSL ರಿಪೋರ್ಟ್ ನಿನ್ನೆ ಪೊಲೀಸರಿಗೆ ಸಿಕ್ಕಿರುವಂಥದ್ದು. FSL ರಿಪೋರ್ಟ್ಗಳನ್ನು ಇಮೇಲ್ ಮುಖಾಂತರ ಹೈದರಾಬಾದ್ ಮತ್ತು ಬೆಂಗಳೂರಿನ FSLನವರು ಕಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆನೇ ನಿನ್ನೆ ಚರ್ಚೆ ಎಲ್ಲ ಆಗಿರುವಂಥದ್ದು. ಪೊಲೀಸರು ಚರ್ಚೆಯನ್ನ ಮಾಡಿದ್ದಾರೆ. ಆ FSL ರಿಪೋರ್ಟ್ನ ಪ್ರಮುಖ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಎಂತ ಕೃತ್ಯ ಅಂದ್ರೆ, ಇದರಲ್ಲಿ FSL ರಿಪೋರ್ಟ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಎಷ್ಟು ಕ್ರೂರಿಗಳು ಇವರು, ಎಷ್ಟು ಮೃಗೀಯವಾಗಿ ಒಬ್ಬನನ್ನ ಸಾಯಿಸಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ FSL ರಿಪೋರ್ಟ್ ಈಗ ಆಲ್ರೆಡಿ ಪೊಲೀಸರ ಕೈ ಸೇರಿದೆಯಲ್ಲ, ಪ್ರಮುಖ ಅಂಶಗಳು ಅಂತ ನೋಡ್ತಾ ಹೋಗೋದಾದ್ರೆ ಆ ರಿಪೋರ್ಟ್ಗಳಲ್ಲಿ ಪೃಥ್ವಿರಾಜ್ ರೇಣುಕಾಸ್ವಾಮಿಯ ಕೊಲೆ ಬಳಿಕ ತನಿಖಾ ಆಯಾಮದಲ್ಲಿ ಒಂದು ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಅದನ್ನ ಸ್ಯಾಂಪಲ್ಸ್ ಅನ್ನ FSLಗೆ ಕಳಿಸಲಾಗಿತ್ತು. ಈಗ ಅದರಲ್ಲಿ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ರೇಣುಕಾಸ್ವಾಮಿಯನ್ನು ಅತ್ಯಂತ ಮೃಗೀಯವಾಗಿ ಕ್ರೂರವಾಗಿ ಕೊಲೆ ಮಾಡೋದಕ್ಕೆ ಇವೆಲ್ಲವೂ ಕೂಡ ಸ್ಪಷ್ಟ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಎದೆಯ ಎಲುಬು ಮೂಳೆ ಏನಿದೆ, ಆ ಮೂಳೆ ಮುರಿದು ಆ ಮೂಳೆ ಶ್ವಾಸಕೋಶಕ್ಕೆ ಚುಚ್ಚಿರುವಂಥದ್ದು, ಮತ್ತು ತಲೆಯನ್ನು ಅಂದರೆ ಇವರು ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಟೆಂಪೋಗೆ ಎತ್ತಿ ತಲೆಯನ್ನು ಬಡಿದಿದ್ದಾರೆ. ಅಲ್ಲಿರುವಂಥ ಆ್ಯಂಗಲ್ ತಲೆಗೆ ಹೊಡೆದಿರುವಂಥ ಪರಿಣಾಮವಾಗಿ ಒಳಗಡೆ ರಕ್ತಸ್ರಾವವಾಗಿರುವಂಥದ್ದು, ತಲೆಗೆ ಹೆಚ್ಚು ಒಂದು ಕಡೆ ಮೆದುಳು ಪ್ರೆಸ್ ಆಗಿರುವಂಥದ್ದು ಕೂಡ ಈ ಒಂದು ತನಿಖಾ ಆಯಾಮದಲ್ಲೇ ಗೊತ್ತಾಗಿದೆ. ಆ ಬಗ್ಗೆ ರಿಪೋರ್ಟ್ ಕೂಡ ಈಗ ಪೊಲೀಸರ ಕೈ ಸೇರಿರುವಂಥದ್ದು. ಇದರ ಹಿನ್ನೆಲೆಯಲ್ಲೇ ಏನು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಕೇವಲ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಕ್ರೂರವಾಗಿ ಅವರನ್ನು ಸಾಯಿಸಿದ್ದಲ್ಲದೆ, ಮೃತದೇಹವನ್ನು ಸಾಗಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪ್ರಾಣಿಯಂತೆ ಅದನ್ನು ಎಳೆದೊಯ್ದು ಕಾರಲ್ಲಿ ಡಿಕ್ಕಿಯಲ್ಲಿ ಬಿಸಾಡಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಬಿಸಾಡಿ, ಆ ಸಂದರ್ಭದಲ್ಲಿ ಕಾರಲ್ಲೂ ಕೂಡ ರಕ್ತದ ಕಲೆಗಳಾಗಿತ್ತು. ಆ ಬಳಿಕ ಅದನ್ನು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ರಾಜಕಾಲುವೆ ಬಳಿ ಬಿಸಾಡಿ ಇವರು ಬಂದಿರುವಂಥದ್ದು. ಇದು ಕೇವಲ ಇದಷ್ಟೇ ಅಲ್ಲದೆ, ಈಗ FSL ರಿಪೋರ್ಟ್ ಅಲ್ಲಿ ಇವರ ಬಲಗಣಿಗೆ ಗಾಯ ಆಗಿರುವಂಥದ್ದಾಗಿರ್ಬೋದು, ಮತ್ತೆ ಕಾಲು ಮುರಿತ ಆಗಿರುವಂಥದ್ದು, ಮತ್ತೆ ಬೆನ್ನಿಮೂಳೆಗೆ ಹೆಚ್ಚು ಅದು ಮರ್ಜಾಗಿರುವಂತಹ ಒಂದು ಎವಿಡೆನ್ಸ್ ಏನಿದೆ, ಇವೆಲ್ಲವೂ ಕೂಡ ರಿಪೋರ್ಟ್ ಅಲ್ಲಿ ಬಂದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಈ ಪ್ರಕರಣಕ್ಕೆ ಬಹುಮುಖ್ಯ ಸಾಕ್ಷ್ಯ ಅಂತ ಹೇಳ್ಬೋದು. ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಎಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಅಂಶಗಳು ಕೂಡ ಸಾಕ್ಷಿ ಅಂತ ಹೇಳ್ಬೋದು. ನಿನ್ನೆ ಸಂಜೆ FSL ಅಂದ್ರೆ ಹೈದರಾಬಾದ್ ಆಗಿರ್ಬೋದು ಮತ್ತೆ ಬೆಂಗಳೂರು FSL ನಿಂದ ಇಮೇಲ್ ಮೂಲಕವಾಗಿ ಆ ರಿಪೋರ್ಟ್ ಅನ್ನ ಕಳಿಸಿಕೊಟ್ಟಿದ್ದಾರೆ. ಆ ರಿಪೋರ್ಟ್ ಬಂದ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅದೊಂದು ಸಭೆಯನ್ನು ಮಾಡಿ, ತನಿಖಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ, ಈಗ ಕಾನೂನು ತಜ್ಞರ ಒಂದು ಮೊರೆ ಕೂಡ ಹೋಗಿರುವಂಥದ್ದು. ಈ ಒಂದು ತನಿಖೆಯನ್ನ ಯಾವ ರೀತಿ ಮಾಡಬಹುದು, ಮತ್ತೆ ಇನ್ನಿತರ ಇದಕ್ಕೆ ಏನಾದರೂ ಅಡಿಷನಲ್ ಏನಾದರೂ ಎವಿಡೆನ್ಸ್ಗಳಲ್ಲಿ ಬೇಕಾಗುತ್ತಾ, ಅಥವಾ ಇಷ್ಟೇ ಸಾಕ್ಷಿಗಳ ಸಾಕ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತೇಳಿ ಈಗೆಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲೇ ಇದು ದಿನಕ್ಕೊಂದು ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ರೀತಿ ಹಲ್ಲೆ ಮಾಡಿರುವಂತಹ ಒಂದು ವಿಚಾರ ಏನಿದೆ ಅದು ಬೆಳಕಿಗೆ ಬಂದಿದೆ. ಅದಲ್ಲದೆ ಈ ಆರೋಪಿಗಳೇನಿದ್ದಾರೆ ಅಂದ್ರೆ ಏನು ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು, ಅದರಲ್ಲಿ 6 ಮಂದಿ ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಅವರ ಬಟ್ಟೆ ಮೇಲೆ ಇರುವಂಥದ್ದು ಕೂಡ ಗೊತ್ತಾಗಿದೆ. ಅದರಲ್ಲಿ ದರ್ಶನ್ ಪ್ರಮುಖವಾಗಿ, ಅದರ ಉಳಿದವಾಗಿ ಶವ ಸಾಗಾಟವನ್ನು ಏರ್ ಮಾಡಿದ್ರು. ಅದರಲ್ಲಿ 3 ಆರೋಪಿಗಳ ಅದರಲ್ಲಿ ಕೂಡ ಅವರ ಬಟ್ಟೆಗಳ ಮೇಲೆ ಏನು ರೇಣುಕಾಸ್ವಾಮಿಯ ರಕ್ತದ ಕಲೆ ಇರುವಂಥದ್ದು ಕೂಡ ರಿಪೋರ್ಟ್ ಬಂದಿದೆ. ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ ಆರೋಪಿಗಳು ಯಾವ ರೀತಿ ಕೊಲೆಯನ್ನ ಮಾಡಿ ಕೊಲೆನ ಅಂದ್ರನ್ನ ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು, ಇವರೆಲ್ಲರೂ ಕೂಡ ಅಲ್ಲೇ ಇದ್ರು ಅನ್ನೋದಕ್ಕೆ ಈ ರೀತಿ ರಕ್ತದ ಕಲೆಗಳು ಸೇಮ್ ಇರುವಂಥದ್ದು. ಆ ಹಿಂದೆಯೂ ಕೂಡ ಹೇಳಲಾಗಿತ್ತು, ದರ್ಶನ್ ಅವರ ಜೀನ್ಸ್ ಪ್ಯಾಂಟ್ ಮೇಲೆ ರಕ್ತದ ಕಲೆ ಇರೋದ್ರ ಬಗ್ಗೆ ಕೂಡ ನ್ಯೂಸ್ 18 ಕನ್ನಡ ನ್ಯೂಸ್ ಅದನ್ನ ಇದು ಮಾಡಿತ್ತು. ಅದೇ ಈ ಒಂದು ವಿಚಾರವಾಗಿ ಈಗ ರಿಪೋರ್ಟ್ ಅಲ್ಲೂ ಕೂಡ ಅದೇ ರೀತಿಯಾದಂಥ ಅಂಶಗಳು ಕೂಡ ಬಂದಿರುವಂಥದ್ದು. ಸದ್ಯ ಇದು ಈ ಪ್ರಕರಣದಲ್ಲಿ ಮತ್ತೊಂದು ಆಯಾಮವನ್ನು ಪಡ್ಕೊಳ್ಬಹುದು. ಆ ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಎವಿಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಬಹು ಮುಖ್ಯವಾಗಿ ಪ್ರತ್ಯಕ್ಷ ಸಾಕ್ಷಿಗಳ ಒಂದು 64 ಸ್ಟೇಟ್ಮೆಂಟ್, ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದಕ್ಕೆ ಪೂರಕವಾಗಿ ಅದಕ್ಕೆಲ್ಲವೂ ಕೂಡ ಅಥಾರಿಟಿ ಅಧಿಕಾರಿಗಳ ಸಹಿ ಮೂಲಕವಾಗಿ ಇವೆಲ್ಲವೂ ಹೌದು, ಇವೆಲ್ಲವೂ ಪೂರಕವಾಗಿದೆ, ಎಲ್ಲವೂ ಕೂಡ ಅದರ ಸಾಮ್ಯತೆ ಇದೆ, ಎಲ್ಲವೂ ಕೂಡ ಇದೇ ರೀತಿಯಾಗಿ ಒಂದು ಮೆಡಿಕಲ್ ಅಂದ್ರೆ ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು, DNA ಆಗಿರ್ಬೋದು, ಮತ್ತೆ ಅಲ್ಲಿ ಏನು ಶೆಡ್ ಆಗಿರ್ಬೋದು, ಮತ್ತೆ ಇಲ್ಲಿ ಮನೆಗಳ ಬಳಿ ಓಡಾಡಿರುವಂಥ CCTV DVR ರಿಟ್ರೀವ್ ಆಗಿರ್ಬೋದು, ಮತ್ತೆ ಮೊಬೈಲ್ಗಳಲ್ಲಿ ರಿಟ್ರೀವ್ ಮಾಡಿರುವಂಥ ಇರ್ಬೋದು, ಈ ಡೇಟಾ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಒಟ್ಟಾರೆಯಾಗಿ ಚಾರ್ಜ್ ಶೀಟ್ ಅಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ. ಪೃಥ್ವಿರಾಜ್.
ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡೆವಿಲ್ ಗ್ಯಾಂಗ್ನ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ. ಅವರು ಯಾವ ರೀತಿಯಾಗಿ ಕೊಲೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಕ್ರೂರತ್ವ ಇತ್ತು ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆಲ್ರಿಗೂ ಕೂಡ ಕಾನೂನಿನ ಕುಣಿಕೆ ಅಂತೂ ಬಿಗಿ ಆಗ್ತಾನೆ ಹೋಗ್ತದೆ. ಅದರಲ್ಲೂ FSL ರಿಪೋರ್ಟ್ ಬಂದ ಬಳಿಕ ಪೊಲೀಸರು ಚಾರ್ಜ್ ಶೀಟನ್ನು ಬೇಗ ಸಿದ್ಧಪಡಿಸಬೇಕಾಗಿರುವಂಥದ್ದು. ಸೆಪ್ಟೆಂಬರ್ 8ರ ಒಳಗಾಗಿ ಆ ಚಾರ್ಜ್ ಶೀಟನ್ನು ಸಿದ್ಧಪಡಿಸಬೇಕಾಗಿರುವಂಥ ಹಿನ್ನೆಲೆಯಲ್ಲಿ FSLನ ಪ್ರಮುಖ ಹೈಲೈಟ್ಸ್ಗಳನ್ನು ಉಲ್ಲೇಖ ಮಾಡ್ತಾರೆ. ಆ ರಿಪೋರ್ಟ್ಗಳನ್ನು ಕೂಡ ಅದಕ್ಕೆ ಸೇರಿಸಲಾಗುತ್ತೆ. ಇಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಬ್ಬೊಬ್ಬರದ್ದು ಕೂಡ ಯಾವ್ಯಾವ ರೀತಿಯಾಗಿ ಪಾತ್ರ ಇದೆ ಅನ್ನುವಂಥದ್ದೇ ಪ್ರಮುಖವಾಗಿರುವಂಥದ್ದು. ಅದರ ಆಧಾರದ ಮೇಲೂ ಕೂಡ ಶಿಕ್ಷೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಇಲ್ಲಿ ಒಂದು ಕಿಡ್ನಾಪ್ ಕೇಸು, ಹಾಗೆ ಕೊಲೆಯ ಕೇಸು, ಅದರ ಜೊತೆಗೆ ಸಾಕ್ಷ್ಯ ನಾಶದ ಕೇಸು, ಇವು ತುಂಬಾ ಇಂಪಾರ್ಟೆಂಟ್. ತನಿಖೆ ವೇಳೆ ಆರೋಪಿಗಳು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಏನಂತ ಹೇಳಿಕೆ ಕೊಟ್ಟಿದ್ದಾರೆ? ಬೆಚ್ಚಿ ಬೀಳುವಂತಿದೆ ಆರೋಪಿಗಳ ಹೇಳಿಕೆ. ಸ್ವಾಮಿ ಕೊಲೆ ಬಳಿಕ ಪ್ರಾಣಿಯಂತೆ ಎಸೆದಿದ್ರು, ಮೃತದೇಹವನ್ನ ಕಾರಿನ ಡಿಕ್ಕಿಗೆ ಎಸೆದಿದ್ರು. ಪ್ರಾಣಿಯಂತೆ ಸ್ವಾಮಿ ಕೊಲೆಯಾದ ಬಳಿಕ ಆತನ ಶವವನ್ನ ಎಸೆಯಲಾಗಿತ್ತು. ಮೃತದೇಹವನ್ನ ಕಾರಿನ ಡಿಕ್ಕಿಗೆ ಎಸೆದಿದ್ರು. ಈ ಸಂದರ್ಭದಲ್ಲೂ ಕೂಡ ತಲೆಗೆ ಪೆಟ್ಟಾಗಿ ರಕ್ತ ಬಂದಿತ್ತು. ಅದಾದ್ಮೇಲೆ ಪೊಲೀಸರು ವಿಚಾರಣೆ ಮಾಡಬೇಕಾದ್ರೆ ಈ ಯಾರು ಶವವನ್ನ ಸಾಗಿಸಿದ್ರು, ವಿಲೇವಾರಿ ಮಾಡಿದ್ರು, ಅವರನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಈ ಗಾಡಿಯನ್ನ, ಅಂದ್ರೆ ಸ್ಕಾರ್ಪಿಯೋ ಗಾಡಿಯಲ್ಲಿ ಆತನ ಮೃತದೇಹವನ್ನ ಕೊಂಡೊಯ್ಯಲಾಗಿತ್ತಲ್ಲ, ಅದನ್ನು ವಾಶಿಗೆ ಕೊಡಲಾಗಿತ್ತು. ನಂತರ ಆ ವಾಶ್ ಮಾಡಿದಂಥವ್ರನ್ನ ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಅದು ರಕ್ತದ ಕಲೆಗಳಿತ್ತು ಗಾಡಿಯಲ್ಲಿ ಅಂತ ಹೇಳಿದ್ದಾರೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರನ್ನು ಕೂಡ ಈಗ ಆಲ್ರೆಡಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ರಾಜಕಾಲುವೆಗೆ ಶವವನ್ನ ಎಸಲಿಕ್ಕೆ ಹೋಗಿದ್ರು, ಆದರೆ ಕಾಲುವೆ ಬಳಿ ಎಸೆದು ಪರಾರಿಯಾಗಿದ್ರು. ನಿಖಿಲ್, ಕಾರ್ತಿಕ್, ರವಿ ಶವವನ್ನ ಎಸ್ದಂತವ್ರು. ಸ್ವಾಮಿ ಮೊಬೈಲ್ ರಾಜಕಾಲುವೆಗೆ ಎಸೆದಿದ್ರು ಇವರು. ಶವ ಕಾಲುವೆಗೆ ಎಸೆದಿದ್ದೀವಿ ಅಂತ ಪ್ರದೋಷ್ಗೆ ನಂತರ ಕರೆಯನ್ನ ಮಾಡಿ ಹೇಳ್ತಾರೆ. ಶರಣಾಗತಿ ಆಗ್ತೀವಿ ಅಂತ ಹಣದ ಬಗ್ಗೆ ಡೀಲ್ ಅನ್ನ ಕೂಡ ಮಾತನಾಡಲಿಕ್ಕೆ. ಇಲ್ಲಿ ಪ್ರಮುಖವಾಗಿ 4 ಜನ, ರಾಘವೇಂದ್ರ ಜೊತೆಗೆ ಕೇಶವಮೂರ್ತಿ, ನಿಖಿಲ್, ಇವರೆಲ್ಲರೂ ಕೂಡ ಇದ್ರಲ್ಲ, ಅವರಿಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಪ್ರದೂಷ್ ಹತ್ರ ಮಾತನಾಡಿದ್ಮೇಲೆ ಪ್ರದೂಷ್ ಮೈಸೂರಲ್ಲಿದ್ದಂಥ ದರ್ಶನ್ ಜೊತೆ ಮಾತನಾಡಿ ಒಬ್ಬೊಬ್ಬರಿಗೂ ಕೂಡ 30 ಲಕ್ಷ ಅನ್ನುವ ರೀತಿಯಲ್ಲಿ ಫಿಕ್ಸ್ ಮಾಡಿ ಆರಂಭದಲ್ಲಿ 5 ಲಕ್ಷವನ್ನ ಕೊಡಲಾಗಿರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಇಲ್ಲಿ ಗಮನಿಸ್ತಾ ಇದ್ದೀವಿ, ಶವ ವಿಲೇವಾರಿ ಮಾಡುವಂತ ಸಂದರ್ಭದಲ್ಲಿ ಏನಾಯ್ತು, ಸಾಕ್ಷಿ ನಾಶಕ್ಕೆ ಯಾವ ರೀತಿಯಾಗೆಲ್ಲ ಪ್ರಯತ್ನ ಪಡಲಾಗಿದೆ, ನಂತರ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವ್ಯವಹಾರ ಆಗಿದೆ ಅಂತ. ಈ ಶವ ವಿಲೇವಾರಿ ಮಾಡಿದಂಥವ್ರನ್ನ ವಿಚಾರಣೆ ಮಾಡಬೇಕಾದ್ರೆ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದೆಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಈ ಪ್ರಕರಣದಲ್ಲಿ, ಅದು ಯಾವ ರೀತಿಯಾಗಿ ಟ್ವಿಸ್ಟ್ ಕೊಡ್ಬೋದು? ಪೃಥ್ವಿ, ಏನು ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳ ಆ ಒಂದು ಶವವನ್ನು ವಿಲೇವಾರಿ ಮಾಡೋ ಸಂದರ್ಭದಲ್ಲಿ ಏನು ಒಂದು ಡೀಲನ್ನು ಮಾಡ್ಕೊಂಡಿರ್ತಾರೆ. ಸುಮಾರು 30 ಲಕ್ಷ ಹಣಕ್ಕೆ ಆ ಒಂದು ಶವವನ್ನು ವಿಲೇವಾರಿ ಮಾಡೋದಕ್ಕೆ ಮತ್ತು ಅದನ್ನು ತೆಗೆದುಕೊಂಡೋಗಿ ರಾಜಕಾಲುವೆ ಬಳಿ ಎಸೆಯೋದಕ್ಕೆ ಒಂದು ಡೀಲನ್ನು ಮಾಡ್ಕೊಂಡಿರ್ತಾರೆ. ನಂತರ ಆ ಒಂದು ಶವವನ್ನು ಸಾಗಿಸೋ ಸಂದರ್ಭದಲ್ಲಿ ಅವರಲ್ಲೇ ಒಂದು ಕನ್ಫ್ಯೂಸ್ ಆಗಿ ನಂತರ ಅದನ್ನು ಮುಂಜಾನೆ ಅವರೇ ಒಂದು ಯೂ ಟರ್ನ್ ಕೂಡ ಹೊಡಿತಾರೆ. ಯಾಕೆಂದರೆ ಆ ಒಂದು ಭಯದಲ್ಲಿ ನಾವು ಕೂಡ ಎಲ್ಲ ಈ ಒಂದು ಕೇಸಲ್ಲಿ ಫಿಟ್ ಆಗ್ತೀವಿ ಮತ್ತು ಈ ಒಂದು ಕೇಸ್ ನಮಗೂ ಕೂಡ ಒಂದು ಉರುಳಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಅವರು ಕೂಡ ಒಂದು ಯೂ ಟರ್ನನ್ನು ಹೊಡಿತಾರೆ. ನಂತರ ಆರೋಪಿಗಳು ಪ್ರದೂಷನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಏನು ವಿಲೇವಾರಿಗೆ ಸಂಬಂಧಪಟ್ಟಂತೆ ಏನು ಸಂಪೂರ್ಣ ಒಂದು ಹಣವನ್ನು ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಈ ಒಂದು ಪ್ರಕರಣದಲ್ಲಿ ಒಂದು ಸಪೋರ್ಟಿವ್ ಬೇಕು ಅಂತೇಳಿ ಒಂದು ಮಾತುಕತೆ ಆಗುತ್ತೆ. ನಂತರ ಏನು ದರ್ಶನ್ ಅವರನ್ನು ಭೇಟಿಯಾಗಿ ಅವರಿಂದ ಒಂದು ಭರವಸೆ ಸಿಕ್ಕ ಬಳಿಕ ಆರೋಪಿಗಳು ಪುನಃ ಆ ಒಂದು ಶವವನ್ನು ತೆಗೆದುಕೊಂಡು ಬಂದು ರಾಜಕಾಲುವೆ ಬಳಿ ಎಸೆಯುವಂಥದ್ದು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಶವವನ್ನು ಎಸೆದ ಬಳಿಕ ನಂತರ ಪ್ರದೂಷ್ಗೆ ಕಾಲ್ ಮಾಡಿ ಏನು ಶವವನ್ನು ರಾಜಕಾಲುವೆ ಬಳಿ ಎಸೆದಿದ್ದೇವೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಮತ್ತೊಂದು ಕಾರಿನಲ್ಲಿದ್ದಂಥ ಪ್ರದೂಷ್ ಏನಿದ್ದಾನೆ ಆತ ಆ ಒಂದು ಮೊಬೈಲ್ ಫೋನ್ಗಳನ್ನು ಕೂಡ ಅದೇ ರಾಜಕಾಲುವೆ ಬಳಿ ಎಸೆದು ಹೋಗುವಂಥದ್ದು. ಏನು ಕಾಲುವೆ ಬಳಿ ಶವವನ್ನು ಎಸೆಯಬೇಕಾದ್ರೆ ಅಲ್ಲಿ ಸಡನ್ ಆಗಿ ಒಂದು ವೆಹಿಕಲ್ ಕೂಡ ಅಚಾನಕ್ ಆಗಿ ಒಂದು ಪಾಸ್ ಆಗುತ್ತೆ. ಆ ಒಂದು ವೆಹಿಕಲ್ ಬಂದ ಸಂದರ್ಭದಲ್ಲಿ ಆರೋಪಿಗಳು ಅಲ್ಲಿ ಭಯಗೊಂಡು ಆ ಒಂದು ಶವವನ್ನು ದಡದ ಮೇಲೆ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆದರೆ ಆ ಒಂದು ಶವವನ್ನು ಅವರು ರಾಜಕಾಲುವೆಗೆ ಎಸೆಬೇಕು ಅಂತೇಳಿ ಒಂದು ಮಾತುಕತೆ ಆಗಿತ್ತು. ಆದರೆ ರಸ್ತೆ ಬದಿಯ ಬಿಟ್ಟು ಹೋಗಿರೋದ್ರಿಂದ ಈ ಒಂದು ಶವ ಏನು ನಂತರ ಮರುದಿನ ಬೆಳಿಗ್ಗೆ ಅದು ಮತ್ತೊಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ನೋಡಿ ಆ ಒಂದು ಶವ ಗೊತ್ತಾಗುತ್ತೆ. ಈ ಒಂದು ವಿಚಾರದಿಂದಾಗಿ ಆರೋಪಿಗಳು ಅಲ್ಲೇ ಒಂದು ಸ್ವಲ್ಪ ಕ್ಲೂ ಅನ್ನ ಬಿಟ್ಕೊಟ್ಟಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಆದ್ರಿಂದ ಈ 3 ಆರೋಪಿಗಳು ಯಾರಿದ್ದಾರೆ, ನಿಖಿಲ್ ಇರ್ಬೋದು, ಕಾರ್ತಿಕ್ ಇರ್ಬೋದು ಮತ್ತೆ ಕೇಶವಮೂರ್ತಿ, ಅವರನ್ನ ವಿಚಾರಣೆ ಮಾಡಿದಾಗ ಇಡೀ ಕಂಪ್ಲೀಟ್ ಸೀನ್ ಅನ್ನ ಈಗ ಬಿಚ್ಚಿಟ್ಟಿದ್ದಾರೆ. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಈ 3 ಆರೋಪಿಗಳ ಒಂದು ಪಾತ್ರ ಏನಿದೆ ಮತ್ತು ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ಬಹು ಮುಖ್ಯವಾಗಿ ಒಂದು ಸಾಕ್ಷಿಯಾಗಿ ಒಂದು ಪರಿಗಣನೆ ಆಗುತ್ತೆ. ಯಾಕಂದ್ರೆ ಇವ್ರಿಗೆ ಯಾವ ರೀತಿ ಡೀಲ್ ಅನ್ನ ಕೊಟ್ಟಿದ್ರು ಮತ್ತೆ ಅವರಿಗೆ ಕೊಟ್ಟಂತ ಒಂದು ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಇಂಚಿಂಚಾಗಿ ಎಲ್ಲವನ್ನೂ ಕೂಡ ಈಗ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ನಿನ್ನೆ ಪೊಲೀಸರ ಕೈ ಸೇರಿದೆಯಲ್ಲ FSL ರಿಪೋರ್ಟ್, ಆ ರಿಪೋರ್ಟ್ ಬರ್ತಿದ್ದ ಹಾಗೆ ಪೊಲೀಸರು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ್ ಅವರು ಸಭೆಯನ್ನ ಮಾಡಿದ್ದಾರೆ. ತುಂಬಾ ಕ್ಲೋಸ್ಲಿ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ್ ಅವರು ತನಿಖಾಧಿಕಾರಿ ಹಾಗೂ ಸಿಬ್ಬಂದಿ ಜೊತೆ ಸಭೆಯನ್ನ ಮಾಡಿದ್ರು. ಅವರು ತನಿಖಾಧಿಕಾರಿಗಳು ಮತ್ತೆ ಈ ಪ್ರಕರಣದಲ್ಲಿ ಯಾರೆಲ್ಲ ಸಿಬ್ಬಂದಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಭೆಯನ್ನ ಮಾಡಿದ್ದಾರೆ. FSL ವರದಿಯ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ತನಿಖೆ ಹಾಗೂ FSL ವರದಿ ತಾಳೆಯನ್ನ ಹಾಕಿ ಚರ್ಚೆಯನ್ನ ಮಾಡಲಾಗಿರುವಂಥದ್ದು. ತನಿಖೆ ಹಾಗೂ FSL ವರದಿ ಬಹುತೇಕ ಮ್ಯಾಚಿಂಗ್ ಆಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳಲಾಗಿದೆ. ಹಾಗೆ ಯಾವುದೆಲ್ಲ ಪ್ರಮುಖವಾಗಿ ಉಲ್ಲೇಖ ಮಾಡಬೇಕು, ಈ ಪ್ರಕರಣದಲ್ಲಿ ಯಾವುದೂ ಕೂಡ ಒಂದು ಸ್ವಲ್ಪ ಮಿಸ್ ಆಗದ ರೀತಿಯಲ್ಲಿ ತಪ್ಪಿಸ್ಕೊಳ್ಬಾರ್ದು, ಆ ರೀತಿಯಲ್ಲಿ FSL ರಿಪೋರ್ಟ್ ಬಂದಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚೆಕ್ ಮಾಡಲಾಗಿದೆ. ಪ್ರಕರಣದಲ್ಲಿ ಈ FSL ವರದಿಗಳು ಸಾಕಾ ಅಥವಾ ಇನ್ನೂ ಕೂಡ ಹೆಚ್ಚುವರಿಯಾಗಿ FSLಗೆ ಏನಾದರೂ ಕಳಿಸ್ಬೇಕಾ ಅಂತ ಮಾತನಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ FSL ರಿಪೋರ್ಟ್ ಬರ್ತಿದ್ದ ಹಾಗೆ ತುಂಬಾ ಕ್ಲೋಸ್ಲಿ ಈ ಪ್ರಕರಣದ ಬಗ್ಗೆ ಮಾನಿಟರಿಂಗ್ ಮಾಡ್ತಾ ಇರುವಂತ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ನೇತೃತ್ವದಲ್ಲೇ ಸಭೆಯನ್ನ ಮಾಡಲಾಗಿದೆ. ಆ ಸಭೆಯ ಹೈಲೈಟ್ಸ್ ಅಂತ ನೋಡಿದ್ರೆ ಪೃಥ್ವಿರಾಜ್, ಪ್ರಮುಖವಾಗಿ ನಿನ್ನೆ ಸಂಜೆ ಇಮೇಲ್ ಮೂಲಕವಾಗಿ ಇವರಿಗೆ FSL ರಿಪೋರ್ಟ್ ಬಂದ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಪೊಲೀಸ್ ಅವ್ರ ಜೊತೆಯಲ್ಲಿ ಯಾರು ಪೊಲೀಸ್ ಸಿಬ್ಬಂದಿ ಈ ಒಂದು ತನಿಖೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನು ಕರೆಸಿ ಅಲ್ಲಿ ಒಂದು ಸಭೆಯನ್ನು ಮಾಡಿರುವಂಥದ್ದು ಕಮಿಷನರ್. ಅಂದರೆ ಈ ಒಂದು ತನಿಖಾ ಹಂತದಲ್ಲಿ ಮತ್ತೆ ಈಗ ಪ್ರೊಸೀಜರ್ ಚಾರ್ಜ್ ಶೀಟ್ ಮಾಡೋಕೆ ಏನೆಲ್ಲ ಕ್ರಿಯೆಗಳು ನಡೀತಾ ಇದೆ, ಆ ಸಂದರ್ಭದಲ್ಲಿ ಏವಾದ ಲೋಪಗಳು ಕಂಡು ಬಂದಿದೆ, ಯಾವ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ, ಮತ್ತೆ ಪೇಪರ್ ವರ್ಕ್ ಅದರ ಪ್ರೊಸೀಜರ್ ಯಾವ ಥರ ನಡೀತಾ ಇದೆ, ಮತ್ತು ಯಾವೆಲ್ಲ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಲಾಗಿದೆ, ಈ ಎಲ್ಲ ಆಯಾಮದಲ್ಲೂ ಕೂಡ ಅಲ್ಲಿ ಒಂದು ಸಭೆಯನ್ನು ಮಾಡಿರುವಂಥದ್ದು. ಮತ್ತು ಏನು ತನಿಖಾ ಆಯಾಮದ ಇಲ್ಲೂ ಕೂಡ ಸೋರಿಕೆ ಆಗಬಾರ್ದು, ಮತ್ತು ಈ ಒಂದು ವಿಚಾರ ಭಾಳ ಗೌಪ್ಯವಾಗಿ ತನಿಖೆಯನ್ನು ಮಾಡಬೇಕು, ಜೊತೆಯಲ್ಲಿ ತನಿಖಾ ಆಯಾಮದಲ್ಲಿ ಲೋಪಗಳ ಸಮಸ್ಯೆಗಳು ಕಂಡುಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕಮಿಷನರ್ ಎಲ್ಲ ತನಿಖಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಮತ್ತು ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆಯುವಂಥ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳಿಗೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈಗ FSL ರಿಪೋರ್ಟ್ ಬಂದಿದೆ, ಆ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು ಅಥವಾ ಆರೋಪಿಗಳ ಸಂಪರ್ಕದಲ್ಲಿದ್ದಂಥವ್ರು ಎಲ್ಲರ 164 ಸ್ಟೇಟ್ಮೆಂಟ್ ಆಗಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಆಗಿದೆ. ಎಲ್ಲ ರೀತಿಯಲ್ಲಿ ಇದ್ದಿದ್ರು ಸಹ ಏನಾದರೂ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲುವಂತಹ ಸಂದರ್ಭದಲ್ಲಿ ಬೇರೆ ಎವಿಡೆನ್ಸ್ ಏನಾದರೂ ಬೇಕಾಗುತ್ತಾ, ಅಗತ್ಯತೆ ಇದೆಯಾ, ಅಡಿಷನಲ್ ಒಂದು ಚಾರ್ಜ್ ಶೀಟ್ ಅನ್ನು ಅಂದರೆ ಹಾಕುವಂಥ ಸಂದರ್ಭದಲ್ಲಿ ಅಡಿಷನಲ್ ಆಗಿ ಏನಾದ್ರು ಎವಿಡೆನ್ಸ್ಗಳನ್ನು ಅದರಲ್ಲಿ ಸೇರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಅದರ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಅದರ ಬಗ್ಗೆ ಕೂಡ ಆ ಒಂದು ಸಭೆಯಲ್ಲಿ ತೀರ್ಮಾನ ಆಗಿರುವ ಸಭೆ ಚರ್ಚೆಯಲ್ಲಾಗಿರುವಂಥದ್ದು. ಮತ್ತು ಕಮಿಷನರ್ ಕೂಡ ಈ ಒಂದು FSL ರಿಪೋರ್ಟ್ ಬಂದಿರುವಂಥ ಅಂಶಗಳ ಆಧಾರಿತವಾಗಿ ಮತ್ತೆ ಆರೋಪಿಗಳು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಮತ್ತು ಅವರ ಸಿಕ್ಕಂಥ ವಸ್ತುಗಳು ಸೀಸ್ ಏನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಕರೆಕ್ಟಾಗಿ ಪೂರಕವಾಗಿ ಆ ಒಂದು ಎವಿಡೆನ್ಸ್ ಅನ್ನ ಅದರಲ್ಲಿ ಅಂದರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ, ಆ ದಾಖಲೆಗಳಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಆ ಬಗ್ಗೆ ಬಹಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡು ಈ ಪ್ರಕರಣದ ತನಿಖಾ ಆಯಾಮ ತೆಗೆದುಕೊಂಡು ಈ ತನಿಖಾಧಿಕಾರಿಗಳಿಗೆ ಪ್ರತಿ ಹಂತದಲ್ಲೂ ಕೂಡ ಸೂಚನೆಯನ್ನು ಕೊಡುವಂಥ ಕೆಲಸವನ್ನ ಕಮಿಷನರ್ ದಯಾನಂದ್ ಅವರು ಮಾಡ್ತಾ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈತರಿಗೆ ನಿರಾಸೆಯ ಕಾರ್ಮೋಡ ಬರಿದಾಗುತ್ತಾ ಭತ್ತದ ಕಣಜ. 2 ಬೆಳೆಯಲ್ಲ ಒಂದು ಕೈಗೆ ಬರಲ್ವಾ? ನಾಟಿ ಮಾಡಿದ ಬೆಳೆ ಕೊಚ್ಚಿ ಹೋಗ್ತಾ ಇದೆಯಾ? ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ತಲೆ ಮೇಲೆ ಕೈ ಹೊತ್ತು ಕೂತ 4 ಜಿಲ್ಲೆಗಳ ರೈತರು. ಇದು ಕಣ್ಣೀರು ಹರಿಸಿದೆ ತುಂಗಭದ್ರೆ ಸುದ್ದಿ. ದುರದೃಷ್ಟ ಭಗವಂತ ನಾಡಿನ ಡ್ಯಾಮ್ ಒಂದು ವಾಲ್ ಕಟ್ಟಾಗಿ ಫುಲ್ ನೀರು ಹೊರಗಡೆ ಹೋಗ್ತದೆ, ಭಾಳ ತೊಂದರೆ ಆಗೈತೆ. ಆಮೇಲೆ ಆ ಭತ್ತಕ್ಕೆ ಕಂಪಲ್ಸರಿ ನೀರು ಬಂದ್ರೆ ಬೆಳೆ ಬರುತ್ತೆ, ಇಲ್ಲಾಂದ್ರೆ ಹಾಕಿದ ದುಡ್ಡು ನಮಗೆ ಕೈ ಸಿಗಲ್ಲ. ಕೊಚ್ಕೊಂಡು ಹೋಗಿದ್ದು ಒಂದೇ ಒಂದು ಗೇಟ್, ಅದು 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್. ಆದ್ರೆ 4 ಜಿಲ್ಲೆಗಳ ಕೋಟಿ ಕೋಟಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಈಗ ಬಂದೊದಗಿದೆ. TB ಡ್ಯಾಮ್ ನಿಧಾನವಾಗಿ ಬರಿದಾಗ್ತಾ ಇದೆ. ನೀರು ಅಲ್ಲಿ ಹರಿದು ಹೋಗ್ತಿರೋದ್ರಿಂದ ಅರ್ಧಕ್ಕರ್ಧ ಡ್ಯಾಮ್ನ ನೀರು ಖಾಲಿ ಮಾಡಿದ್ರೆ ಮಾತ್ರ ಅಲ್ಲಿ ರಿಪೇರಿ ಮಾಡಕ್ ಸಾಧ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಬೆಳೆಗೆ ನೀರು ಸಿಗಲ್ವಾ ಹಾಗಾದ್ರೆ ಅಂತೇಳಿ ರೈತರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರೀಗ ಕಣ್ಣೀರನ್ನ ಹಾಕೊಂಡು ಕುತ್ಕೊಂಡಿದ್ದಾರೆ. 2 ಬೆಳೆಗಳ ಕನ್ಸಲ್ಲಿ ಇದ್ದವರಿಗೆ ಈ ಸಲ ಆಘಾತ ಎದುರಾಗಿದೆ. ಈ ಸಲ ಮಳೆ ಎಲ್ಲ ಚೆನ್ನಾಗಾಗಿದೆ, ಬೆಳೆನೂ ಚೆನ್ನಾಗಿ ಸಿಗುತ್ತೆ, 2 ಬೆಳೆ ನಾವು ಬೆಳಿಬಹುದು ಅಂತೆಲ್ಲ ನಿರೀಕ್ಷೆಯಲ್ಲಿದ್ರು. ಡ್ಯಾಮ್ 2 ವರ್ಷ ಆದ್ಮೇಲೆ ಫುಲ್ ಆಗಿತ್ತು. ಆ ಸಂತಸದಲ್ಲೂ ಕೂಡ ರೈತರಿದ್ರು. ಒಂದು ಬೆಳೆಗೂ ಈಗ ನೀರು ಸಿಗುತ್ತಾ ಇಲ್ವಾ ಅಂತೇಳಿ ಆತಂಕದಲ್ಲಿದ್ದಾರೆ. ಮತ್ತೆ ಈಗ ಡ್ಯಾಮ್ ಫಿಲ್ ಆಗಬೇಕು ಅಂತಂದ್ರೆ ಮಲೆನಾಡು ಭಾಗದಲ್ಲಿ ಮತ್ತೆ ಜೋರ್ ಪ್ರಮಾಣದಲ್ಲಿ ಮಳೆ ಬರಲೇಬೇಕಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಈ 19ನೇ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ, ಚೈನ್ ಲಿಂಕ್ ಕಟ್ ಆಗಿದೆಯಲ್ಲ, ದುರಸ್ತಿ ಕಾರ್ಯ ಇಮಿಡಿಯೇಟ್ ಆಗಿ ಆಗಬೇಕಾಗುತ್ತೆ.
ಈಗ ಗೇಟ್ ಕಟ್ ಆಗಿರೋದ್ರಿಂದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಮುಖವಾಗಿ 3 ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕ, ಆಂಧ್ರ, ತೆಲಂಗಾಣದ ರೈತರ ಜೀವನಾಡಿಯಾಗಿತ್ತು ಈ ತುಂಗಭದ್ರೆ. ಕೋಟ್ಯಾಂತರ ರೈತರ ಜೀವನಾಡಿ, ಕಾರ್ಖಾನೆ ಕೈಗಾರಿಕೆಗಳಿಗೂ ಕೂಡ ಸಹಕಾರಿಯಾಗಿತ್ತು. ಮೀನುಗಾರಿಕೆಗೆ TB ಡ್ಯಾಮ್ ಸಹಕಾರಿಯಾಗಿತ್ತು. ಇನ್ನು ಕಾಲುವೆಗಳ ಮೂಲಕ 119.50 TMC ಉಪಯೋಗವನ್ನ ಮಾಡಲಾಗ್ತಾ ಇತ್ತು. ಒಟ್ಟು 3,62,795 ಹೆಕ್ಟೇರ್ ಪ್ರದೇಶಕ್ಕೆ ಈ ಡ್ಯಾಮ್ನಿಂದಾನೇ ನೀರಾವರಿ ಸಿಗ್ತಾ ಇತ್ತು. 2 ಬೆಳೆ ಕನಸು ಕಂಡವರಿಗೆ ಈ ಸಲ ದೊಡ್ಡ ಮಟ್ಟದಲ್ಲಿ ಆಘಾತ ಎದುರಾಗಿದೆ. ಒಂದು ಬೆಳೆಗಾದ್ರೂ ಅಟ್ಲೀಸ್ಟ್ ನೀರು ಸಿಗುತ್ತಾ ಅಂತ ಹೇಳಿ ಅನುಮಾನದಲ್ಲಿ ರೈತರಿದ್ದಾರೆ. ಗೇಟ್ ಕಟ್ಟಿಂದ ಅಂದ್ರೆ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ರೈತರು ಇದೀಗ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಏತ ನೀರಾವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ 19ನೇ ಗೇಟ್ ಕಟ್ ಆಗಿದೆ. ಚೈನ್ ಲಿಂಕ್ ಅಲ್ಲಿ ಸುಮಾರು 1 ಲಕ್ಷ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ, ಬರಿದಾಗ್ತಾ ಇದೆ ಜಲಾಶಯದ ಹಿನ್ನೀರಿನ ಪ್ರದೇಶ. ವಿಜಯನಗರ ತಾಲೂಕಿನಲ್ಲಿ ಇದರಿಂದ ರೈತರಿಗೆ ಸಂಕಷ್ಟ ಆಗಿದೆ. ವಿಜಯನಗರ ತಾಲೂಕಿನ ಏತ ನೀರಾವರಿಗೆ ಪೆಟ್ಟು ಬೀಳ್ತಾ ಇದೆ. ತಾಲೂಕಿನ 14 ಏತ ನೀರಾವರಿ ಯೋಜನೆಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಇಲ್ಲೂ ಅಷ್ಟೇ, ಹಿನ್ನೀರಿನ ಭಾಗದಲ್ಲೂ ಅಷ್ಟೇ, ಒಂದು ಬೆಳೆನೂ ಕೂಡ ಈಗ ನಮ್ಮ ಕೈ ಸೇರುತ್ತಾ ಇಲ್ವಾ, ನೀರು ಫಸ್ಟ್ ಆಫ್ ಆಲ್ ಬೆಳೆ ಬೆಳೆಯೋದಕ್ಕೆ ಸಿಗುತ್ತಾ ಇಲ್ವಾ ಅಂತ ಹೇಳಿ ಅನುಮಾನದಲ್ಲಿ ರೈತರಿದ್ದಾರೆ. ಸೊ ಎಲ್ಲೆಲ್ಲಿ ಹಿನ್ನೀರು ಹಿಂದಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಹಗರಿ ಬೊಮ್ಮನಹಳ್ಳಿ, ನಾರಾಯಣ ದೇವನಕೆರೆ, ಮತ್ತೆ ಸೀಗೇನಹಳ್ಳಿ, ಬನ್ನಿಗೋಳ, ತಮ್ರಹಳ್ಳಿ, ಕಿತ್ನೂರು, ಮುತ್ಕೂರು, ಇನ್ನು ರಾಮೇಶ್ವರ ಬಂಡಿ, ತೆಲುಗೋಳಿ, ಅಂಕಸಮುದ್ರ, ಹಾಗೇನೆ ಬಾಚಿಗೊಂಡನಹಳ್ಳಿ, ಇಲ್ಲೆಲ್ಲ ಹಿನ್ನೀರು ಹಿಂದಕ್ಕೆ ಹೋಗಿದೆ. ಬಳ್ಳಾರಿ ಮತ್ತೆ ವಿಜಯನಗರ ಭಾಗದ ರೈತರಿಗೆ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಸರಿ ಮಾಡೋ ತನಕ ಈ ಆತಂಕ ಇದ್ದಿದೆ. ಆಮೇಲೂ ಈ ಮಲೆನಾಡು ಭಾಗದಲ್ಲಿ ಮಳೆ ಆಗಿಲ್ಲ ಅಂತಂದ್ರೆ ಈ ಸಲ ಆತಂಕ ಪಡಲೇಬೇಕಾಗುತ್ತೆ ರೈತರು. ಆ ಭಾಗದಲ್ಲಿ TB ಡ್ಯಾಮ್ನಿಂದ ನೀರು ಹರ್ಕೊಂಡು ಹೋಗ್ತಲೇ ಇದೆ. ಮುಂಗಾರು ಹಂಗಾಮಿನ ಬೆಳೆಗಳಿಗೆ ನೀರಿನ ಅಭಾವ ಉಂಟಾಗುವಂತ ಆತಂಕದಲ್ಲಿ ರೈತರಿದ್ದಾರೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ 3 ಲಕ್ಷ ಎಕರೆಯಲ್ಲಿ ಭತ್ತವನ್ನ ಬೆಳೆಯಲಾಗಿದೆ. 1.5 ಲಕ್ಷ ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದಾರೆ. 50,000 ಎಕರೆಯಲ್ಲಿ ಹತ್ತಿ ಬೆಳೆಗೆ ಈಗ ಆತಂಕ ಎದುರಾಗಿದೆ ನೀರಿನ ವಿಷಯವಾಗಿ. ಇನ್ನು ವಿಜಯನಗರದಲ್ಲೇ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯಲಾಗಿದೆ. ಸುತ್ತಮುತ್ತ ಭತ್ತವನ್ನ ಬೆಳೆಯಲಾಗುತ್ತೆ. ಭತ್ತದ ಕಣಜ ಅಂತ ಹೇಳ್ತಾರೆ ಈ ಕೊಪ್ಪಳ ಭಾಗವನ್ನ, ಗಂಗಾವತಿ ಅಲ್ಲೆಲ್ಲ. ಈಗ ಕಬ್ಬು, ಬಾಳೆ ಬೆಳೆ ಇದೆಲ್ಲ ಹೆಂಗ್ ಬೆಳೆಯೋದು ನಾವು? ಡ್ಯಾಮ್ ಅರ್ಧಕ್ಕರ್ಧ ಖಾಲಿ ಮಾಡೋದ್ರಿಂದ ರೈತರಿಗೆ ಬೆಳೆಯ ಸಂಕಷ್ಟ ಎದುರಾಗಿದೆ. ಇಲ್ಲಿ ಯಾರನ್ನು ಹೊಣೆ ಮಾಡೋದು? ಸರ್ಕಾರನ ಹೊಣೆ ಮಾಡೋದಾ? ಈ 19ನೇ ಕ್ರಸ್ಟ್ ಗೇಟ್ನ ಅದನ್ನೆಲ್ಲ ನೋಡ್ಕೋಬೇಕಾಗಿದ್ದು ರಾಜ್ಯ ಸರ್ಕಾರ, ಕರ್ನಾಟಕದ್ದು. ಅಧಿಕಾರಿಗಳ ನಿರ್ವಹಣೆ ಸರಿಯಾಗಿ ಮಾಡಿಲ್ವಾ? ಬಳ್ಳಾರಿ ಮತ್ತು ವಿಜಯನಗರ ಭಾಗದ ರೈತರನ್ನ ನಮ್ಮ ಪ್ರತಿನಿಧಿ ಬಸವರಾಜು ಈ ವಿಷಯವಾಗಿ ಮಾತನಾಡಿಸಿದ್ದಾರೆ. ರೈತರ ಆತಂಕ ಏನಿದೆ ಕೇಳೋಣ. ಕಲ್ಯಾಣ ಕರ್ನಾಟಕದ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟು ಕೊಚ್ಚಿ ಹೋಗಿ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈತರು ಕೂಡ ಇದ್ದಾರೆ. ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಅವ್ರನ್ನೇ ಕೇಳೋಣ. ಸರ್, ಈಗ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತೋಗಿದೆ, ಅರ್ಧ ನೀರು ಡ್ಯಾಮಿಂದ ಖಾಲಿ ಆಗ್ತಾ ಇದೆ. ಯಾವ ರೀತಿಯಾಗಿ ರೈತರಿಗೆ ಸಮಸ್ಯೆ ಆಗುತ್ತೆ? ಭಾಳ ಸಮಸ್ಯೆ ಆಗೈತೆ ಸರ್. ಈಗ ಹೋಸಲ ಡ್ಯಾಮ್ ತುಂಬಿದಂಗೆ ಸಮಸ್ಯೆ ಆಗೈತೆ. ಈಗ ಡ್ಯಾಮ್ ತುಂಬೈತೆ ಅಂತ ಖುಷಿಪಟ್ಟು ಏನೋ ಫಲ ಮಾಡೋಕೆ ಹೋದ್ರು ಫಲ ಎಲ್ಲ ಈಗ ನೀರೆಲ್ಲ ಹೋದ್ರೆ ಫಲಕ್ಕೆ ನೀರಿಲ್ದಂಗೆ ಆಕೈತೆ. ಬಾಳೆ, ಕಬ್ಬು, ಭತ್ತ ಅಷ್ಟು ಎಲ್ಲ ಅನಾಹುತಾಗಿ ಬಿದ್ದು ಎಲ್ಲ ಲಾಸಾಗಿ ಭಾಳ ಎಡವಟ್ಟಾಗೈತೆ. ಏನಪ್ಪ, ಇವು ಫ್ಯಾಕ್ಟ್ರಿಗಳಿಗೆ ನೀರು ಬಂದ್ ಮಾಡಿದರೆ ನಮಗೆಲ್ಲರಿಗೂ ಕುಡಿಯೋಕೆ ನೀರು ಸಿಗ್ತದೆ ಅಂತ ಒಂದು ಮನವಿ CM ಸಾರ್ಗೆ. ಈಗ ಕ್ರಸ್ಟ್ ಗೇಟ್ ಕಿತ್ತೋಯ್ತು, ಯಾಕೆ ಅಲ್ಲಿ ಜವಾಬ್ದಾರಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ? ಏನು ಕಾರಣಕ್ಕೆ ಕಿತ್ತೋಗಿರ್ಬೋದು? ಮತ್ತು ಅವರು ಅಧಿಕಾರಿಗಳು ಎಲ್ಲ ಇದನ್ನು ಮಾಡಿ ಇದಾಗಿ ಮಾಡ್ಯಾರ. ಅಧಿಕಾರಿಗಳು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನೋ ಒಂದು ಹಾಕತ್ತೆ. ಮೇಂಟೈನೇ ಮಾಡಿಲ್ಲ. ಮೇಂಟೈನ್ ಮಾಡಿದ್ಕಲ್ಲ ಇದೆಲ್ಲ ಆಗಿರೋ ಸಮಸ್ಯೆ. ಅವ್ರು ಮೇಂಟೈನ್ ಮಾಡಿದ್ರೆ ಹಿಂಗೆ ಹಾಕತ್ತೆ, ಹೌದಲ್ಲ? ಅಧಿಕಾರಿಗಳು ಅದ್ರ ಮೇಲೆ ಜವಾಬ್ದಾರಿ ಇರಬೇಕು. ಅಧಿಕಾರಿ ಜವಾಬ್ದಾರಿ ಇಲ್ದಂಗೆ ರೈತರನ್ನೆಲ್ಲ ಹಾಳು ಮಾಡೋಕೆ ಇದನ್ನು ಮಾಡ್ಯಾರ. ಈಗ ಡ್ಯಾಮ್ ತುಂಬಿತ್ತು, ಲಾಸ್ಟ್ ಇಯರ್ ಡ್ಯಾಮ್ ತುಂಬಿರಲಿಲ್ಲ. 2 ಬೆಳೆ ಸಿಗ್ಬೋದಂತ ನಿರೀಕ್ಷೆಯಲ್ಲಿದ್ದ ರೈತರು. ಈಗ ಆದರೆ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ನೀರೆಲ್ಲ ಖಾಲಿ ಆಗ್ತಾ ಇದೆ. ಯಾವ ರೀತಿಯ ಸಮಸ್ಯೆ ಆಗ್ತಾಯಿದೆ ಬೆಳೆಗಳಿಗೆ? ಸರ್, ಹೇಳ್ತೀವಲ್ಲ, ಅದು ಗೇಟ್ ಕಿತ್ತೋಗಿರೋದ್ರಿಂದ ಭಾಳ ಸಮಸ್ಯೆ ಅನ್ನೋದೇನು, ಕುಡಿಯೋಕೆ ನೀರು ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಅಷ್ಟು ತೊಂದರೆ ಆಗುತ್ತೆ ಮುಂದೆ. ಯಾಕಂದರೆ ನೀರು ಚೆನ್ನಾಗಿ ಬಂದಿದೆ ಅಂದ್ಕೊಂಡು ನಾವು ಎಷ್ಟೆಲ್ಲ ಖುಷಿ ಪಟ್ಟಿವಿ. ಇವತ್ತು ಅದನ್ನು ಇಲ್ದಂಗೆ ಆಯಿತು. ಆಮೇಲೆ ಅಷ್ಟು ಅವ್ರು ರೆಡಿ ಮಾಡೋಷ್ಟಲ್ಲಿ ಇನ್ನೂ ಒಳ್ಳೆ ಏನು ಮುಂದುಗಡೆ ಮಳೆ ಆದರೆ ಇನ್ನು ಏನಾದರೂ ಒಂದು ಸ್ವಲ್ಪ ಏನಾದರೂ ಕುಡಿಯೋಕ್ಕೆ ಸಿಗ್ಬೋದು. ಇಲ್ಲದ್ರೆ ಅದು ಬಂದ್ ಮಾಡಿಲ್ಲ ಭಾಳ ನಷ್ಟ ಅನುಭವಿಸ್ಬೇಕಾಗ್ತದೆ ಸರ್. ಒಂದು ಕಡೆ ಕುಡಿಯೋಕ್ಕೆ ನೀರು, ಒಂದು ಕಡೆ ಜನರಿಗೆ ನೀರು, ಜಾನುವಾರುಗಳು ಕೂಡ ನೀರು ಸಿಗುತ್ತೋ ಇಲ್ಲ ಅನ್ನೋ ಕಷ್ಟ ಇದೆ.
ಮತ್ತೊಂದು ಕಡೆ ಈ ಭಾಗದಲ್ಲಿ ಏನೆಲ್ಲ ಪ್ರಮುಖ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಈ ಬೆಳೆಗಳಿಗೆ ಎಷ್ಟು ನೀರು ಬೇಕಾಗುತ್ತೆ? ಸರ್ ಕಬ್ಬಿಗಂತೂ ಕಂಪಲ್ಸರಿ ನೀರು ಇರಲೇಬೇಕು. ಬಾಳೆಗೆ ನೀರು ಬೇಕು. ಭತ್ತ ಅಂದರೆ 6 ತಿಂಗಳಿಗೆ ಒಂದ್ಸರಿ ನಾವು ಭತ್ತ ಮಾಡ್ತೀವಿ. ಆಮೇಲೆ ಆ ಭತ್ತಕ್ಕೆ ಕಂಪಲ್ಸರಿ ನೀರು ಬಂದರೆ ಬೆಳೆ ಬರುತ್ತೆ, ಇಲ್ಲಾಂದ್ರೆ ಹಾಕಿದ ದುಡ್ಡು ನಮಗೆ ಕೈ ಸಿಗಲ್ಲ. ಆ ಥರ ನಾವು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಪ್ರತಿ ಎಕರೆಗೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾರೆ ಭತ್ತ ಆಗಲಿ ಕಬ್ಬು ಬೆಳೆಯೋಕ್ಕಾಗಲಿ? ಸರ್ ಪ್ರತಿ ಎಕರೆಗೆ ನಾವು 80,000 ಲಕ್ಷಗಟ್ಟಲೆ ಖರ್ಚಾಗಿದೆ ಸರ್. ಅದೆಲ್ಲ ಎಣ್ಣೆ, ಆಳುಗಳಿಗೆ ಕೂಲಿ ಅಂತೇಳಿ ಹಿಂಗೆ ರೋಗ ಬರೋದಕ್ಕಾಗಿ ಈ ಡ್ಯಾಮ್ಲಿಂದ ನಮಗೆ ರೈತರಿಗೆ ಭಾಳ ನಾವು ಆ ಬೆಳೆ ಇದು ತೆಗಿತೀವಿ ಅಮೌಂಟ್ ಅಂಬೋದು ಒಂದು ಗ್ಯಾರಂಟಿ ಇತ್ತು. ಇವತ್ತು ಆ ನೀರು ಹೋಗೋದ್ರಲ್ಲಿಂದ ಡ್ಯಾಮು ಅದು ವಾಲ್ ಕಿತ್ತಿ ನಮಗೆ ಭಾಳ ಚಿಂತೆ ಆಗೈತೆ. ಅದು ದುಡ್ಡನ್ನ ಬರೋದಿಲ್ಲ. ಈ ಬರಗಾಲ ಪರಿಸ್ಥಿತಿ ಆಗಿ ಹೋಗ್ತೈತೆ. ನಮಗೆ ಬೆಳೆ ಪರಿಹಾರ ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ಮನವಿ ಪತ್ರ ಕೊಡೋಣ. ಇವತ್ತು ಅದನ್ನು ಈಗ CM ಸಾಹೇಬ್ರಿಗೆ ನಾವು ಮನವಿ ಪತ್ರ ಕೊಟ್ಟ ಅವ್ರಿಗೆ ನಾವು ಕೇಳೋದೇನಂತ ಹೇಳಿದರೆ, ಈ ಫ್ಯಾಕ್ಟ್ರಿಗೆಲ್ಲ ನೀರು ಹೋಗಿರೋದ್ರಲ್ಲಿಂದ ಅವರು ಅದನ್ನು ಬಂದ್ ಮಾಡಿದ್ರೆ ನಮಗೆ ಕುಡಿಯೋಕೆ ದನ ಕರುಗಳಿಗೆ ಮತ್ತು ಮನುಷ್ಯರಿಗೆ ನೀರು ಸಿಗ್ತೈತೆ ಸಿಗ್ಬೋದು ಅಂತಂದೇಳಿ ನಾವು ಹೇಳ್ತೀವಿ ನೋಡಿ ಸರ್. ಈಗ ಡ್ಯಾಮಲ್ಲಿ 105 TMC ಇತ್ತು, 60ರಿಂದ 65 TMC ನೀರು ಖಾಲಿ ಆಗುತ್ತೆ. ಉಳಿಯೋದು 50 TMC. ಒಂದು ಬೆಳೆ ಬೆಳಿಬೇಕಂದ್ರೆ 65 TMC ನೀರು ಬೇಕು. ಬೆಳೆಗಾದರೂ ಸಿಗುತ್ತಾ ಹೇಗೆ? ತುಂಗಭದ್ರಾ ಡ್ಯಾಮಲ್ಲಿ ಹೂಳು ತುಂಬಿದ್ರಿಂದ ನೀರು ಯಾವುದು ಅಷ್ಟು ನೀರು ಉಳಿಯಲ್ಲ. ಇದಿಷ್ಟು ವಿಜಯನಗರ ಜಿಲ್ಲೆಯ ರೈತರು ಹೇಳ್ತಕ್ಕಂಥದ್ದು. ಹೊಸಪೇಟೆಯಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ವಿಜಯನಗರ. ಈ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದ್ರಿಂದ TB ಡ್ಯಾಮ್ನಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ರೈತರಿಗೆ ಈಗ ಸಂಕಷ್ಟ ಪಡುವಂಥ ಪರಿಸ್ಥಿತಿ. TB ಡ್ಯಾಮ್ ಅನ್ನೇ ನಂಬ್ಕೊಂಡಿದ್ರಲ್ಲ ರೈತರು, ಬೆಳೆಯನ್ನ ಬೆಳೆಯೋದಕ್ಕೆ ಎರಡೆರಡು ಬೆಳೆ ಬೆಳೆಯುವಂಥ ಕನಸನ್ನು ಕೆಲವರು ಕಂಡಿದ್ರು. ಕಳೆದ ಸಲ ಆಗಿರಲಿಲ್ಲ, ಬರಗಾಲದ ಪರಿಸ್ಥಿತಿ ಇತ್ತು. ಈ ಸಲ ಚೆನ್ನಾಗಿ ಮಳೆ ಬಂದಿದೆ, ಡ್ಯಾಮ್ ತುಂಬಾ ಆಗಿದೆ, ಹಾಗಾಗಿ ಈ ಸಲ ನಾವು 2 ಬೆಳೆ ಬೆಳಿಬಹುದು ಅಂತ ಅಂದ್ಕೊಂಡಿದ್ರಲ್ಲ, ಅವ್ರಿಗೆಲ್ಲ ಈಗ ಆತಂಕ ಶುರುವಾಗಿದೆ. ಜಲಾಶಯದ ಅರ್ಧಕ್ಕಿಂತ ಹೆಚ್ಚು ನೀರು ಹೋಗ್ತಾ ಇದೆ. ಕೊಪ್ಪಳ ಭಾಗದ ರೈತರಲ್ಲಿ ನೀರಿನ ಅಭಾವದ ಆತಂಕ ಶುರುವಾಗಿದೆ. ಒಂದು ಹಂಗಾಮಿಗೆ ಕನಿಷ್ಠ 65 TMC ನೀರು ಬೇಕಾಗುತ್ತೆ. ನೀರು ಬಿಟ್ಟ ನಂತರ 50 TMC ನೀರು ಉಳಿಯುತ್ತೆ. ಅದರಲ್ಲೂ ಹೂಳು ಬೇರೆ ಇರುತ್ತೆ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಿಗುತ್ತೆ ಅಂತೇಳಿ ರೈತರು ಆತಂಕದಲ್ಲಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 66,200 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತೆ. 850 ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆ ಬೆಳೆಯನ್ನ ಹಾಕಲಾಗಿದೆ. 1050 ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಡ್ಯಾಮ್ ಫುಲ್ ಆಗಿದೆ, 2 ಬೆಳೆಗೆ ನೀರು ಸಿಗುತ್ತೆ ಅಂತ ಹೇಳಿ ಖುಷಿಯಾಗಿದ್ರು ರೈತರು. ಈಗ ಡ್ಯಾಮ್ ಖಾಲಿ ಮಾಡ್ತಾ ಇರೋದ್ರಿಂದ ನಾಟಿ ಮಾಡಿರುವಂತ ಬೆಳೆನೂ ಕೂಡ ಹಾಳಾಗ್ಬಿಡುತ್ತಲ್ಲ, ಇದಕ್ಕೆ ನೀರು ಸಿಗೋದಿಲ್ವಲ್ಲ ಅಂತೇಳಿ ರೈತರು ಆತಂಕದಲ್ಲಿದ್ದಾರೆ. ನಾಟಿ ಮಾಡಿ 1 ವಾರ ಆಗ್ಯದ. ಈಗ ನೋಡ್ಬೇಕು ಈಗ ಅಂತ ಬೆಳಕರೆಟ್ಟಿಗೆ ಡ್ಯಾಮ್ ಗೇಟ್ ಫುಲ್ ಆಗ್ಯದ ಅಂತೇಳಿ ಆತಂಕದಲ್ಲಿ ಬಂದೀವಿ ರೀ. ನಾವು ಗೇಟ್ ನೋಡ್ಕಿ ಸಂತೋಷ ಪಡ್ಬೇಕು ಬಂದು ಈ ಥರ ಆಗ್ಯದ ಅಂತ ದುಃಖದಲ್ಲಿ ನಮ್ಮ ಅಧಿಕಾರಿಗಳು ಬಂದು ಏನು ಕೇಳ್ತಾರೆ ತಿಳ್ಕೊಂಡು ಕೇಸಿ ಮತ್ತೆ ಒಳ್ಳೆ ಹೋಗ್ಬೇಕು ರೀ. ನಮಗೆ 700 ಕಿಲೋಮೀಟ್ರಿಂದ ಬಂದೀವಿ. ಒಂದು ಮಳೆ ಆದ ಕಾರಣಕ್ಕೆ ಈಗ ಹಚ್ಚಿದ್ವಿ ರೀ. ಕಾಲೆ ನೀರು ಬಂದಿರಲ್ಲ ಬರೋಲ್ಲ, ಮಳೆ ನೀರಿಗೆ ಹಚ್ಚಿದ್ದೀವಿ. ಮಳೆ ಆದ ಕಾರಣಕ್ಕೆ ನೀರು ಬಂದಿದ್ದು ಗೇಟ್ ಹಿಂಗಾಗ್ಯದ, ಎಲ್ಲ ನದಿ ಪಾಲು ನೀರು ಹೊಂಟದ. ಇದು ಏನಾಗ್ತದೋ ಏನಿಲ್ಲ ಅಂತೇಳಿ ಈಗ ಸಾಲ ಸೌದ ಮಾಡಿ ಎಲ್ಲ ನಾಟಿ ಮಾಡೀವಿ. ಭಾಳ ಕಷ್ಟ ಐತಿ. ಮಳೆನೂ ಕಮ್ಮಿ ಆಗ್ಯದ, ನೀರು ಮ್ಯಾಗ ಬರೋದನ್ನು ಕಮ್ಮಿ ಆಗ್ಯದ ಅಂತ ನಿರ್ಣಯ ಏನು ಮಾಡ್ತಾರೋ ಏನಿಲ್ಲ ಅಂತ ಬಂದಿರೋದು ಸರ್. ಅದೇ ಮತ್ತು 2 ಬೆಳೆ ನೀರು ಅಂತೇಳಿ ಆಸೆ ಪಟ್ಟಿದ್ವಿ. ಈಗ ಗೇಟ್ ಹೋಯ್ತಂದ್ರೆ ಯಾರು ಏನು ಮಾಡೋಕೆ ಆಗೋಲ್ಲ, ಯಾರ ಕೈಯಿಂದ ಅಲ್ಲ ಅದು. ಈಗ ನೀರು ಬಂದಾಗ 2-3 ಟೈಮ್ ಎತ್ತಿದಾಗ ಇವಾಗ ಏನೂ ಪ್ರಾಬ್ಲಮ್ ಇದ್ದಿಲ್ಲ. ಅದು ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಕಿತ್ತೋಗಿಬಿಡ್ತದೆ. ಭಾಳ ಚೆನ್ನಾಗಿ ಬಂದಿತ್ತು ನೀರು. ಹೋದ ವರ್ಷ ಇಲ್ಲಿ ಒಂದೇ ಪೀಕಿಗೆ ಆಯ್ತು ನೀರು. ಅರ್ಧ ಈ ಕಡೆ ಕೊಟ್ಟರು, ಅರ್ಧ ಆ ಕಡೆಗಿಲ್ಲ, ಒಂದೇ ಪೀಕ್ ಇತ್ತು. ಈ ಟೈಮ್ ಅನುಕೂಲ ಆಗಿತ್ತು ರೈತರಿಗೆ, ಹೋಗ್ಬಿಡ್ತು. ಭಾಳ ಆಸೆ ಇತ್ತು. 2 ಪೀಕ್ ಮತ್ತು ಓವರ್ಫ್ಲೋ ಆಯ್ತಂದ್ರೆ 2 ಪೀಕ್ ಗ್ಯಾರಂಟಿ. ಈಗ ಓವರ್ಫ್ಲೋನ ಆಗಿಲ್ಲಲ್ಲ, ಎಲ್ಲ ಹೋಯ್ತು. ಒಂದೇ ಪೀಕಿಂದ ಆಸೆ ಇಟ್ಕೋಬೇಕು. ಡ್ಯಾಮ್ ಚೈನ್ ಲಾಕಿಗ್ರಿ ನೀರು ಹೊರಗಡೆ ಹೊಂಟವ್ರಿ ಸರ್. ಹೊರಗಡೆ ಹೊಂಟ್ಬಿಟ್ಟು ನೀರು ರೈತರಿಗೆ ನೀರು ಬರ್ತಾ ಇಲ್ಲ, ಬೆಳೆ ಬರಲ್ಲ ಅಂತ ಹೇಳ್ಯಾರ ಸರ್. ಶಿರವಾರ ಭಾಗದಲ್ಲಿ ನೀರಿಲ್ಲ ಸರ್. ನೀರೇ ಇಲ್ಲ ಸರ್, ಬರೋಕೆ ತೊಂದರೆ ಆಗಕತ್ತೈತ್ರಿ. ಬೆಳೆನ ಕಷ್ಟ ಬರೋದು. ಇನ್ನೂ 45 TMC ನೀರಿನಾಗ ನೀರು ಬರೋಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ. ಮ್ಯಾಗ ಹಿಂದ್ಗಡೆ ನೀರು ಬಂತಂದ್ರೆ ಶಿವಮೊಗ್ಗ ಅದು ಮಳೆ ಆಯ್ತಂದ್ರೆ ನೀರು ಜಾಸ್ತಿ ಆಯ್ತಂದ್ರೆ ಡ್ಯಾಮ್ನಾಗ ನೀರು ಇರ್ತಾರೆ ಸರ್. ಬೆಳೆ ಬರೋ ಜಾಸ್ತಿ ಆಗ್ತಾರೆ. ಆಮೇಲೆ ನೀರು ಬರಲ್ಲ ರೀ ನಮ್ಗೆ. ರಾಯಚೂರು ಜಿಲ್ಲೆಯ ಕೃಷಿ ಭೂಮಿಗೆ ತುಂಗಭದ್ರೆಯ ನೀರನ್ನು ಬಳಕೆ ಮಾಡಲಾಗ್ತಾ ಇತ್ತು. ಹತ್ತಿ, ಮೆಣಸಿನಕಾಯಿ, ಸೂರ್ಯಕಾಂತಿ, ಭತ್ತ ಸೇರಿದಂತೆ ವಿವಿಧ ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ. ರೈತ ಮುಖಂಡರಿಂದ DCM DKಶಿ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ನಿರ್ವಹಣೆ ಮಾಡಬೇಕಾಗಿದ್ದು ಸರ್ಕಾರ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಜಲಸಂಪನ್ಮೂಲ ಸಚಿವರಾಗಿರುವಂಥ DK ಶಿವಕುಮಾರ್ಗೆ ಏನು ಮಾಡ್ತಿದ್ರು ಅಂತ ಸಹಜವಾಗಿ ಈಗ ರೈತರಿಗೆ ಸಿಟ್ಟು ಬರ್ತಾ ಇದೆ. ಅವ್ರ ಮೇಲೆನೆ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದರು. ಇನ್ನು ಪರಿಶೀಲನೆ ಮಾಡ್ತಿರೋದ್ರಿಂದ ನೀರು ಹೋಗ್ತಿದೆಯಲ್ಲ, ಪೋಲ್ ಆಗ್ತಿದೆಯಲ್ಲ ಅನ್ಯಾಯವಾಗಿ ಅಂತ ರೈತರಿಗೆ ಸಿಟ್ಟು ಬಂದಿದೆ.
ಸುಮಾರು 60 TMC ನೀರು ವ್ಯರ್ಥವಾಗಿ ನದಿ ಮೂಲಕ ಸಮುದ್ರ ಸೇರೋಂಥ ಒಂದು ದುಸ್ಥಿತಿ ಇವತ್ತು ನಮಗೆ ಒದಗಿದೆ. ವಾಸ್ತವಿಕವಾಗಿ ನಾವು 2023 7ನೇ ತಿಂಗಳಲ್ಲೇ DK ಶಿವಕುಮಾರ್ ಅವರಿಗೆ ಒಂದು ಪತ್ರ ಕೊಟ್ಟಿದ್ವಿ. ನಾರಾಯಣಪುರ ಬಲದಂಡೆ ನಾಲೆ ಮತ್ತು ತುಂಗಭದ್ರಾ ಜಲಾಶಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಸಂಸದರು, MLAಗಳು, ಅಧಿಕಾರಿಗಳು ಮತ್ತು ರೈತ ಪ್ರತಿನಿಧಿಗಳ ಒಂದು ಸಭೆ ಕರೆದು ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಸೂಚಿಸಬೇಕಂತೇಳಿ ಒಂದು ಪತ್ರ ಕೊಟ್ಟಿದ್ವಿ. ಆದರೆ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ರೈತರ ಒಂದು ಒತ್ತಾಯಕ್ಕೆ ಸ್ಪಂದನೆ ಕೊಡಲಿಲ್ಲ. ಇವತ್ತು ಪರಿಣಾಮ ಏನಂತಂದರೆ ಈ ಪರಿಸ್ಥಿತಿ ಬಂದಿದೆ. ಇವತ್ತು ನೀವೇ ಹೊಣೆಗಾರರು, ಅದಕ್ಕೆ ನೇರವಾಗಿ DK ಶಿವಕುಮಾರ್ ಅವರೇ ಹೊಣೆಗಾರರು. ನೈತಿಕ ಹೊಣೆ ಹೊತ್ತು ನಿಮಗೇನಾದರೂ ಮರ್ಯಾದೆ ಇದ್ದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದರೆ ರೈತ ಸಂಘ ಎಚ್ಚರಿಕೆ ಕೊಟ್ಟ ಮೇಲೆ ಕೂಡ ಪತ್ರ ಕೊಟ್ಟ ನಂತರ ಕೂಡ ನೀವು ಸಭೆ ಕರೆದು ಸಮಸ್ಯೆ ಚರ್ಚೆ ಮಾಡೋದಿಲ್ಲ ಅಂದರೆ ಇವತ್ತು ನೇರವಾಗಿ ನೀವೇ ಜವಾಬ್ದಾರರಾಗ್ತೀರಿ. ನೂರಾರು ಸಾವಿರಾರು ಜನರಿಗೆ ಇವತ್ತು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಒಂದು 3-4 ಜಿಲ್ಲೆಯ ರೈತರಿಗೆ ಇವತ್ತು ವಿಷವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಈ ಒಂದು ಸರ್ಕಾರ ಮಾಡಿದೆ. ಇವತ್ತು ನೋಡ್ತಾ ಇರ್ಬೋದು, ಇವತ್ತು 2 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಆದರೆ ಇನ್ಫ್ಲೋ ಮಾತ್ರ ಭಾಳ ಕಡಿಮೆ ಇದೆ. ಅದಕ್ಕೆ ಕಾರಣ ಏನಂತಂದರೆ, ಮೊದಲೇ ಒಂದು ಸಮಿತಿ ಹೋದ ವರ್ಷವೇ ಅವರಿಗೆ 70 ವರ್ಷದ ಗೇಟ್ಗಳಿವೆ, ಇವು ಸರಿಯಾಗಿ ಅಲಭ್ಯ ಅಂತ ಅವರಿಗೆ ವರದಿ ಕೊಟ್ಟಿತ್ತು ಆ ಒಂದು ಅಧಿಕಾರಿಗಳಿಗೆ. ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಇವತ್ತು ಬಂದಿರತಕ್ಕಂಥ ಅನುದಾನವನ್ನು ಇವರು ಮಜಾ ಮಾಡಿಬಿಟ್ಟು ಈ ಒಂದು ಗೇಟ್ಗಳು ಕಟ್ಟಾಗಲಿಕ್ಕೆ ಅಧಿಕಾರಿಗಳು ಮತ್ತು ಈ ಒಂದು ಸರ್ಕಾರದ ಮಾನ್ಯ DK ಶಿವಕುಮಾರ್ ಅವರು ನೇರ ಹೊಣೆಯಾಗಿ ಇವತ್ತು ಲಕ್ಷಾಂತರ ಜನರಿಗೆ ವಿಷವನ್ನು ಕೊಟ್ಟಿದ್ದಾರೆ. ಕೂಡಲೇ ನಮ್ಮ ರಾಜ್ಯ ಗೌರವಾಧ್ಯಕ್ಷರು ಹೇಳಿದಂಗೆ ಇವರು ರಾಜೀನಾಮೆ ಕೊಡಲೇಬೇಕು. ಗೇಟ್ 19 ಮುರಿದು ಹೋಗೋದ್ರಿಂದ ಈ ಬಾರಿ ರೈತರು ಕಂಗಾಲಾಗಿದ್ದಾರೆ. ಎಲ್ಲ ನೀರೆಲ್ಲ ಪೋಲಾಗಿ ನದಿಗೆ ಹರಿದೋಗಿಬಿಟ್ಟದ. ಹಿಂಗಾಗಿ ರೈತರು ಭಾಳ ಕಂಗಾಲಾಗಿದ್ದಾರೆ. ಈ ವರ್ಷ ಪ್ರಸ್ತುತ ಮುಂಗಾರಿನಲ್ಲಿ ಭತ್ತ, ಹತ್ತಿ, ಜೋಳ ಇವೆಲ್ಲ ಹಾಕಿದ್ವಿ. ಜೋಳ ನಾಟಿಯಾಗಿದ್ದು ಇದಕ್ಕೂ ನೀರು ಆಗೋದ್ರಿಂದ ಈ ವರ್ಷ ಭಾಳ ರೈತರು ಕಂಗಾಲಾಗಿದ್ದಾರೆ. ಪ್ರಸ್ತುತ 6 ಲಕ್ಷ ಹೆಕ್ಟರಲ್ಲಿ ರೈತರು ಹಾಕ್ಯಾರ. ಅನಧಿಕೃತವಾಗಿ 2 ಲಕ್ಷ ಹೆಕ್ಟರು ಇದೆ. ಇದರಲ್ಲಿದ್ದ ರೈತರಿಗೆ ಭಾಳ ಕಂಗಾಲಾಗಿದ್ದಾರೆ. ಮಿನಿಮಮ್ ಅಂದರೆ ಮುಂಗಾರಿಗೂ ಆಗಂಗಿಲ್ಲ. ಈಗ ನೀರು ಇರೋವೆಲ್ಲ ಪೋಲಾಗಿಬಿಟ್ರೆ ಪ್ರಸ್ತುತ ಮುಂಗಾರು ಬೆಳೀಲಿಕ್ಕೆ ಭಾಳ ತ್ರಾಸಾದ. ಹೋದ ವರ್ಷ ಬರಗಾಲ ಆಗಿ ಕಂಗಾಲಾಗಿದ್ರು, ಎಲ್ಲ ರೈತರು ಲಾಸ್ ಆಗಿದ್ರು. ಈ ವರ್ಷ ಮಳೆ ಬಂದಿರಲಿದ್ದ ಡ್ಯಾಮು ಫುಲ್ಲು ತುಂಬಿತ್ತು. ಇವರು ಸರ್ಕಾರದ ಒಂದು ನಿರ್ಲಕ್ಷ್ಯತನದಿಂದ ಈ ಗೇಟು ಮಾಡಲು ವ್ಯವಸ್ಥಿತವಾಗಿ ಅಧಿಕಾರಿಗಳು ನೇರವಣೆ ಅಂತಂದು ನಾನು ಹೇಳಕ್ಕೆ ಇಷ್ಟ. ಟಿಬಿ ಡ್ಯಾಮ್ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಬೆಳೆ ಬೆಳೆಯೋ ವಿಷಯವಾಗಿ ಆತಂಕ ಎದುರಾಗಿದ್ದರು. ಮುಂಗಾರು ಒಂದು ಬೆಳೆಗೆ ನೀರು ನಾವು ಕೊಡ್ತೀವಿ, ಈ ಭಾಗದ ರೈತರು ಆತಂಕಗೊಳ್ಳೋದು ಬೇಡ ಅಂತ ಹೇಳಿ ಭರವಸೆಯ ಮಾತುಗಳು ಅವರಿಗೆ ಸಿಗ್ತಾ ಇದೆ. ಪ್ರಕೃತಿ ಅಸಹಜದಿಂದ ಈ ಅವಘಡ ಆಗಿದೆ. ತೇಪೆ ಹಚ್ಚೋದಕ್ಕೆ ಏನು ಬೇಕಾದರೂ ಸಮರ್ಥನೆಯನ್ನ ಕೊಟ್ಕೊಳ್ತಾರೆ. ಕಾಲಕ್ಕೆ ಆ ಗೇಟ್ಗಳ ಚೈನ್ ಲಿಂಕ್ ನಿರ್ವಹಣೆ ಆಗಬೇಕಾಗಿತ್ತು, ಅದನ್ನು ಸರಿ ಮಾಡಿಲ್ಲ. ಈಗ ಪ್ರಕೃತಿ ಅಸಹಜದಿಂದ ಅವಘಡ ಆಗಿದೆ, ರೈತರು ಆತಂಕಗೊಳ್ಳೋದು ಬೇಡ ಅಂತ ಹೇಳ್ತಾರೆ ಸಚಿವ ಶಿವರಾಜ್ ತಂಗಡಗಿ. ಸರ್, ನಾನು ಈಗಾಗಲೇ ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡಿದ್ದೀವಿ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು ಕುಂತು ಚರ್ಚೆ ಮಾಡಿದ್ದೀವಿ. ನಾವು ನಮ್ಮ ಭಾಗದ ರೈತರಿಗೆ ವಿನಂತಿಯನ್ನು ಮಾಡ್ಕೊತೀವಿ, ಆತಂಕ ಪಡೋದ ಅವಶ್ಯಕತೆ ಇಲ್ಲ. ಒಂದು ಬೆಳೆಗೆ ನೀರಂತೂ ನಿಶ್ಚಿತವಾಗಲೂ ಕೊಡ್ತೀವಿ. ಆ ಕೊಡೋಂಥ ಪ್ರಯತ್ನನ ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿಶ್ಚಿತವಾಗಲೂ ಪ್ರಯತ್ನ ಸರ್, ಇದು ನನ್ನ ಕೈಯಂದು ನಿಮ್ಮ ಕೈಯಂದು ಯಾರೊಬ್ಬರು ಮನುಷ್ಯನ ಕೈಯಂದು ಇರೋಂಥದ್ದಲ್ಲ. ಪ್ರಕೃತಿ ಮಳೆ ಆಗೋ ಸಾಧ್ಯತೆಗಳು ಅದಾವು. ಈಗಾಗಲೇ ನಾವು ನಿನ್ನೆ ಹೆಂಗೆ ಹವಾಮಾನ ಫೋರ್ಕಾಸ್ಟಿಂಗ್ದವ್ರ ಜೊತೆಗೆ ಮಾತಾಡಿದ್ವಿ. ಅವ್ರು ಹೇಳಿದ್ರಿ 17ರಿಂದ ಮತ್ತೆ ಮಳೆ ಪ್ರಾರಂಭ ಆಗತ್ತಾ ಅಂತಂದು. ಅಷ್ಟರೊಳಗೆ ಏನಾದರೂ ಮಾಡಿ ಗೇಟ ಮಾಡೋ ಅದೇ ಪ್ರಯತ್ನದೊಳಗಿದ್ದೀವಿ. ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದೀವಿ. ಇನ್ನು ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ ಹಿನ್ನೆಲೆಯಲ್ಲಿ ರೈತರಿಗೆ ಸಮರ್ಪಕ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಈ ಆಗ್ರಹವನ್ನ ಮಾಡಿದ್ದಾರೆ. ರೈತರಿಗೆ ಸರ್ಕಾರ ಇಲ್ಲಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ. ಈ ಕೃತ್ಯ ಆಗೋದಕ್ಕೆ ಅಂದ್ರೆ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗೋದಕ್ಕೆ ಅಧಿಕಾರಿಗಳ ತಪ್ಪು ಇದೆ, ಜೊತೆಗೆ ಸರ್ಕಾರದ ತಪ್ಪು ಇದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ, ರೈತರಿಗೆ ಆತಂಕ ಆಗಿದೆ. ಹಾಗಾಗಿ ಅವರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡೋ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಶ್ರೀರಾಮುಲು ಆಗ್ರಹವನ್ನ ಮಾಡಿದ್ದಾರೆ. ಏನು ಅಧಿಕಾರಿಗಳು
ಯಾಕಂದರೆ ಇವತ್ತು ಅಧಿಕಾರಿಗಳು ಒಂದು ರೀತಿ ಇದೊಂದು ದೊಡ್ಡ ಬೋರ್ಡ್ ಆಗಿರೋ ಕಾರಣ ನಾನು ಮೊದಲನೇದಾಗಿ ಸರ್ಕಾರದ ತಪ್ಪಂತೀನಿ, ಅಧಿಕಾರಿಗಳಿಗಿಂತ ಮುಂಚೆ ಸರ್ಕಾರದ ತಪ್ಪಂತ ಹೇಳ್ತೀನಿ. ಯಾಕಂದರೆ ಒಂದು ದೊಡ್ಡ ಬೋರ್ಡ್ ಆದಂಥ ಟೈಮಲ್ಲಿ ಸಾಕಷ್ಟು ಇಂಜಿನಿಯರ್ಗಳಿದ್ದಾರೆ, ಸಾಕಷ್ಟು ಚೀಫ್ ಇಂಜಿನಿಯರ್ಗಳಿದ್ದಾರೆ, ಸರ್ಕಾರ ಕೂಡ ಅದರಲ್ಲಿ ಭಾಗಸ್ಸ ಇದೆ. ಇವತ್ತು 19ನೇ ಗೇಟ್ ಕೊಚ್ಚೋದಂಥ ಟೈಮಲ್ಲಿ ಕೂಡ ಆಲ್ರೆಡಿ 90% ಮುಂಗಾರು ಇವತ್ತು ಆಲ್ರೆಡಿ ಬಿತ್ತನೆ ಆಗಿದೆ. ಇನ್ನು 10% ಮಾತ್ರ ಉಳಿದಿತ್ತು. ಇವತ್ತು ಗೇಟ್ ಕೊಚ್ಕೊಂಡೋಗಿದೆ. ಇವತ್ತು ಎಲ್ಲರೂ ಕೂಡ ಆತಂಕದಲ್ಲಿರೋಂಥ ಟೈಮಲ್ಲಿ ಭಾಳಷ್ಟು ತೊಂದರೆದಲ್ಲಿ ಈಡಾದಂಥ ಟೈಮಲ್ಲಿ ಇವತ್ತು ನಾನು ಯಾರ್ದು ತಪ್ಪು ಅಂದೇಳಿ ಅದನ್ನು ನಾನು ಹುಡುಕೊಂಡೋಗಿ ಇವ್ರದೇ ತಪ್ಪು ಅಂದೇಳಿ ಹೇಳೋಕ್ಕೆ ಹೋಗಲ್ಲ. ಇವತ್ತು ತಕ್ಷಣವೇ ಇವತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ. ಜಲಾನಯನ ಭಾಗದ ರೈತರಿಗೆ ತೊಂದರೆ ಆಗ್ತಾ ಇದೆ. ಹೆಕ್ಟೇರ್ಗೆ 50,000 ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ. ಗೇಟ್ ಕಟ್ ಆಗಿರೋದ್ರಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. 2 ಬೆಳೆ ಬೆಳೆಯುವಂತ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಒಂದು ಬೆಳೆಗಾದ್ರೂ ಈಗ ನೀರು ಸಿಗುತ್ತಾ ಇಲ್ವಾ ಅಂತ ಹೇಳಿ ಆತಂಕದಲ್ಲಿದ್ದಾರೆ. ಹಾಗಾಗಿ ರೈತರಿಗೆ ಈ ಪರಿಹಾರ ಕೊಡಬೇಕು, ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ. ಕಳಚು ಬಿದ್ದಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ದೊಡ್ಡ ಆಘಾತ ಉಂಟಾಗಿದೆ. ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ. ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಈ ಭಾಗದ ರೈತರಿಗೆ ಇವತ್ತೇನು ಸಂಕಷ್ಟ ಉಂಟಾಗಿದೆ. 2 ಬೆಳೆಯನ್ನ ಬೆಳಿಬಹುದು ಅಂತಕ್ಕಂಥ ಉತ್ಸಾಹದಲ್ಲಿದ್ದಂಥ ರೈತರಿಗೆ ಇವತ್ತು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊತ್ಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ 1 ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿಗಳ ಒಂದು ಪರಿಹಾರವನ್ನ ಕೊಡಬೇಕಾಗ್ತದೆ. ಈ ಭಾಗದ ರೈತರಿಗೆ ಇವತ್ತು ಅನಾನುಕೂಲ ಏನು ಆಗ್ತಾ ಇದೆ. ಇದರಿಂದ ಇದು ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ಆಗಿರ್ತಕ್ಕಂಥದ್ದು. ತಮಗೆ ಗೊತ್ತಿದೆ, ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ಕಟ್ಟಾಗಿದೆಯಲ್ಲ ಚೈನ್ ಲಿಂಕ್ 19ನೇ ಕ್ರಸ್ಟ್ ಗೇಟ್ ಅಲ್ಲಿ, ಅದನ್ನ ಸರಿಪಡಿಸುವಂತ ಕೆಲಸಕ್ಕೂ ಮುಂಚೆ ಪರಿಶೀಲನೆ ನಡೀತಾ ಇದೆ. ಗೇಟ್ ಅನ್ನ ಪ್ರಿಪೇರ್ ಮಾಡೋ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಒಂದ್ ಕಡೆ ಡ್ಯಾಮ್ನ ಅರ್ಧಕ್ಕರ್ಧ ನೀರು ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೀರು ಇರೋಂಗೇನೆ ಅದನ್ನ ಸರಿಪಡಿಸಬಹುದು ಅಂತಾನೂ ತಜ್ಞರು ಹೇಳ್ತಾ ಇದ್ದಾರೆ. ಏನೇ ಆಗಲಿ ಅದನ್ನ ಆದಷ್ಟು ಬೇಗ ಸರಿಪಡಿಸಿ ನಮ್ಮ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಆ ಕೆಲಸ ಆಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ.